Mother's Day, so I would like to dedicate this message to all the mothers in our church. ಈ ದಿನ ತಾಯಂದಿರ ದಿನವಾಗಿ ಆಚರಿಸುತ್ತಾ ಇರುವುದರಿಂದ ಈ ದಿನದ ಈ ಸಂದೇಶವನ್ನ ನಮ್ಮ ಸಭೆಯಲ್ಲಿರುವಂತ ತಾಯಂದಿರಿಗೆ ಸಮರ್ಪಿಸಲು ನಾನು ಬಯಸುತ್ತೇನೆ. Okay, today I would like to title this message as "Oh Mother, what are you made of?" ಈ ಒಂದು ಸಂದೇಶವನ್ನ ಈ ರೀತಿಯಾಗಿ ಪ್ರಾರಂಭಿಸಲು ನಾನು ಬಯಸುತ್ತೇನೆ. ಓ ತಾಯೇ, ನೀನು ಯಾವುದರಿಂದ ಮಾಡಲ್ಪಟ್ಟಿದ್ದೀಯಾ? Oh Mother, what are you made of? ಓ ಅಮ್ಮ, ನೀನು ಯಾವುದರಿಂದ ಮಾಡಲ್ಪಟ್ಟಿದ್ದೀಯಾ? So this is going to be poetic in the introduction. Let us see how the translation goes hand in hand. ಇದು ಒಂದು ಕವಿತೆಯ ಹಾಗೆ ಇದು ಮುಂದುವರಿಯುತ್ತದೆ. ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ನೀವು ಕೇಳಿಸಿಕೊಳ್ಳ್ರಿ. Oh Mother, what are you made of? ಓ ಅಮ್ಮ, ನೀನು ಯಾವುದರಿಂದ ಮಾಡಲ್ಪಟ್ಟಿದ್ದೀಯಾ? Are you made of steel because you stand strong when life pushes hard? ನೀನು ಉಕ್ಕಿನಿಂದ ಮಾಡಲ್ಪಟ್ಟಿದ್ದೀಯಾ, ಏಕೆಂದರೆ ಜೀವನವು ಕಠಿಣವಾಗುವಾಗ ನೀನು ಬಲವಾಗಿ ನಿಲ್ಲುತ್ತೀಯಾ? Or are you made of water because somehow you flow around every obstacle? ಅಥವಾ ನೀನು ನೀರಿನಿಂದ ಮಾಡಲ್ಪಟ್ಟಿದ್ದೀಯಾ, ಏಕೆಂದರೆ ಹೇಗೋ ನೀನು ಪ್ರತಿಯೊಂದು ಅಡಚಣೆಯ ಸುತ್ತಲೂ ಹರಿಯುತ್ತಾ ಇರುತ್ತೀಯಾ? Are you made of fire because your passion keeps home alive? ನೀನು ಬೆಂಕಿಯಿಂದ ಮಾಡಲ್ಪಟ್ಟಿದ್ದೀಯಾ, ಏಕೆಂದರೆ ನಿಮ್ಮ ಉತ್ಸಾಹವು ಮನೆಗಳನ್ನು ಜೀವಂತವಾಗಿರಿಸುತ್ತದೆ. Or are you made of tears, the silent kind nobody sees? ಅಥವಾ ನೀನು ಕಣ್ಣೀರಿನಿಂದ ಮಾಡಲ್ಪಟ್ಟಿದ್ದೀಯಾ, ಯಾರೂ ನೋಡದ ಮೌನವಾದ ಹೊರೆಗಳನ್ನು ಪ್ರಕಟಿಸದೇ ಹೊರುತ್ತೀಯಾ? You carry burdens without announcing them. ನೀನು ಹೊರೆಗಳನ್ನು ಪ್ರಕಟಿಸದೇ ಹೊರುತ್ತೀಯಾ? You break quietly but love loudly. ನೀನು ಸದ್ದಿಲ್ಲದೆ ಮುರಿಯಲ್ಪಡುತ್ತೀಯಾ, ಆದರೆ ಶಬ್ದದೊಟ್ಟಿಗೆ ಪ್ರೀತಿಸುತ್ತೀಯಾ? You pray in whispers but heaven hears thunder. ನೀನು ಪಿಸು ಮಾತಿನಲ್ಲಿ ಪ್ರಾರ್ಥಿಸುತ್ತೀಯಾ, ಆದರೆ ಸ್ವರ್ಗವು ಗುಡುಗನ್ನು ಕೇಳಿಸಿಕೊಳ್ಳುತ್ತದೆ. Mothers, you give pieces of yourself until everyone else is whole. ಉಳಿದವರೆಲ್ಲರೂ ಸಂಪೂರ್ಣವಾಗುವವರೆಗೂ ನೀವು ನಿಮ್ಮ ತುಣುಕುಗಳನ್ನು ನೀಡುತ್ತಾ ಇರುತ್ತೀಯಾ? You celebrate others while hiding your own pain. ನೀನು ನಿನ್ನ ನೋವನ್ನು ಮರೆಮಾಚುತ್ತಾ ಇತರರನ್ನು ಕೊಂಡಾಡುತ್ತೀಯಾ? You hold families together with invisible threads called sacrifice. ನೀನು ತ್ಯಾಗ ಎಂಬ ಅದೃಶ್ಯ ದಾರಗಳಿಂದ ಕುಟುಂಬಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುತ್ತೀಯಾ? Oh Mother, what are you made of? ನೀನು ಯಾವುದರಿಂದ ಮಾಡಲ್ಪಟ್ಟಿದ್ದೀಯಾ? Are you made of strength wrapped in gentleness, faith wrapped in patience, love wrapped in endurance, and grace wrapped in surrender? ನೀನು ಇವುಗಳಿಂದ ಮಾಡಲ್ಪಟ್ಟಿದ್ದೀಯಾ? ಸೌಮ್ಯತೆಯಲ್ಲಿ ಸುತ್ತುವರಿದ ಶಕ್ತಿ, ತಾಳ್ಮೆಯಲ್ಲಿ ಸುತ್ತುವರಿದ ನಂಬಿಕೆ, ಸಹಿಷ್ಣುತೆಯಲ್ಲಿ ಸುತ್ತುವರಿದಿರುವ ಪ್ರೀತಿ, ಶರಣಾಗತಿಯಲ್ಲಿ ಆವರಿಸಿರುವ ಅನುಗ್ರಹದಿಂದ ಮಾಡಲ್ಪಟ್ಟಿದ್ದೀಯಾ? Perhaps that's why God chose motherhood as one of the closest earthly pictures of his nurturing heart. ಮತ್ತು ಬಹುಶಃ ಅದಕ್ಕಾಗಿಯೇ ದೇವರು ತಾಯ್ತನವನ್ನು ತನ್ನ ಪೋಷಿಸುವ ಹೃದಯದ ಅತ್ಯಂತ ಹತ್ತಿರದ ಈ ಲೋಕದ ಚಿತ್ರಣದಲ್ಲಿ ಒಂದಾಗಿ ಆರಿಸಿಕೊಂಡನು. With these words, shall we just close our eyes as we go into the word? ಈ ಮಾತುಗಳೊಟ್ಟಿಗೆ ನಮ್ಮನ್ನೇ ನಾವು ಪ್ರಾರ್ಥನೆಯಲ್ಲಿ ಸಮರ್ಪಿಸುತ್ತಾ ದೇವರ ವಾಕ್ಯದ ಕಡೆಗೆ ಹೋಗೋಣ. Father God, it's your time to speak to us and it's our time to listen to you. ತಂದೆಯಾದ ದೇವರೇ, ನಿನ್ನ ಮಟ್ಟಿಗೆ ಮಾತನಾಡುವಂತ ಹಾಗೂ ನಾವು ನಿನ್ನ ಮಾತುಗಳನ್ನು ಕೇಳಿಸಿಕೊಳ್ಳುವಂತ ಸಮಯ ಇದಾಗಿದೆ. Speak to us. ನಮ್ಮೊಟ್ಟಿಗೆ ಮಾತನಾಡು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Praise God. ಕರ್ತನಿಗೆ So when we look to our mothers and the way that they have lived, the way that they have showed their love, the way that they have nurtured us, the way that they have made sacrifices, it's a kind of emotional moment for each one of us. ನಮ್ಮ ತಾಯಂದಿರನ್ನ ನಾವು ದೃಷ್ಟಿಸಿ ನೋಡುವಾಗ ಅವರ ತ್ಯಾಗ, ಅವರು ನಮ್ಮನ್ನು ಪೋಷಿಸಿದಂಥ ರೀತಿ, ಅವರು ನಮ್ಮೊಟ್ಟಿಗೆ ನಡೆದುಕೊಂಡಂಥ ರೀತಿ, ಅವರು ನಮ್ಮನ್ನು ಬೆಳೆಸಿದಂಥ ರೀತಿ, ಇವೆಲ್ಲವನ್ನ ಗಮನಿಸುವಾಗ ಅದು ಒಂದು ಭಾವನಾತ್ಮಕವಾದಂಥ ಕಾರ್ಯವಾಗಿರುತ್ತದೆ. They may not be as educated as you are. ಒಂದು ವೇಳೆ ಅವರು ನಿಮ್ಮಷ್ಟು ವಿದ್ಯಾವಂತರಲ್ಲದೇ ಇರಬಹುದು. But all that they know is to sacrificially love. ಆದರೆ ಅವ್ರಿಗೆ ಗೊತ್ತಿರುವಂಥ ಒಂದೇ ಒಂದು ಕಾರ್ಯ, ತ್ಯಾಗ ಪೂರ್ವಕವಾಗಿ ನಿಮ್ಮನ್ನ ಪ್ರೀತಿಸುವುದು ಮಾತ್ರ. Right? All that you know, they may not know. ಒಂದು ವೇಳೆ ನಿಮಗೆ ಗೊತ್ತಿರುವುದೆಲ್ಲ ಅವರಿಗೆ ಗೊತ್ತಿಲ್ಲದೇ ಇರಬಹುದು. But they know you. ಆದರೆ ಅವರು ನಿಮ್ಮನ್ನು ಚೆನ್ನಾಗಿ They know to love you. They know to stand with you. ಅವರು ನಿಮ್ಮನ್ನು ಪ್ರೀತಿಸುವುದಕ್ಕೆ ತಿಳಿದಿದ್ದಾರೆ,
ನಿಮ್ಮ ಜೊತೆಯಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ನಿಂತುಕೊಳ್ಳುವುದಕ್ಕೆ ಅವರು ತಿಳಿದವರಾಗಿದ್ದಾರೆ. So let's take this moment, not only for this day as Mother's Day, right? It should be our attitude all the time, but today we are going to specifically take time to celebrate our mothers, to honor them. ಈ ದಿವಸದಲ್ಲಿ ನಾವು ಬರೀ ತಾಯಂದಿರ ದಿನ ಎಂಬುದಾಗಿ ನೆನಪಿಸಿಕೊಳ್ಳುವವರು ಮಾತ್ರ ಆಗಿರದೆ, ಈ ದಿವಸದಲ್ಲಿ ಅವರು ಮಾಡಿರುವಂತ ಎಲ್ಲಾ ಕಾರ್ಯಗಳಿಗೋಸ್ಕರವಾಗಿ ಅವರಿಗೆ ವಂದನೆಗಳನ್ನ, ಕೃತಜ್ಞತೆ ತಿಳಿಸುವಂತ ದಿನ. You know, the very first environment God created for man, it's not air. ಮನುಷ್ಯನಿಗೋಸ್ಕರವಾಗಿ ದೇವರು ಸೃಷ್ಟಿ ಮಾಡಿದಂತ ಮೊದಲನೆಯ ವಾತಾವರಣ ಅದು ಗಾಳಿಯಲ್ಲ. It's not even the temple. ಅದು ಒಂದು ಆಲಯವೂ ಅಲ್ಲ. It's not anything else. ಬೇರೆ ಯಾವುದೂ ಅಲ್ಲ. The very first environment God created for human being is the womb of the mother. ಮೊಟ್ಟ ಮೊದಲನೇದಾಗಿ ದೇವರು ಮನುಷ್ಯನಿಗೋಸ್ಕರವಾಗಿ ನಿರ್ಮಿಸಿದಂತ ಒಂದು ಸ್ಥಳ ಅದು ತಾಯಿಯ ಗರ್ಭ. Before we knew any language, we knew the love and the nurturing nature of mother. ನಮಗೆ ಯಾವುದೇ ಒಂದು ಭಾಷೆ ತಿಳಿಯುವುದಕ್ಕೆ ಮುಂಚೆ ದೇವರ ನಾವು ತಿಳಿದುಕೊಂಡ ಒಂದು ಕಾರ್ಯ ತಾಯಿಯ ಪ್ರೀತಿ ಮತ್ತು ಆಕೆಯ ಸ್ಪರ್ಶ, ಆಕೆಯ ಪೋಷಣೆ. Before we knew anything else, we knew the touch of a mother. ಬೇರೆ ಏನನ್ನಾದ್ರೂ ನಾವು ತಿಳಿದುಕೊಳ್ಳೋದಕ್ಕೆ ಮುಂಚೆ ತಾಯಿಯ ಸ್ಪರ್ಶವನ್ನು ನಾವು ತಿಳಿದುಕೊಂಡೆವು. So when we look at the entire thing, and also when we see the Bible, ನಾವು ಎಲ್ಲ ಸಂಗತಿಗಳನ್ನ ನಮ್ಮ ಸುತ್ತಲೂ ನೋಡುವಾಗ, ಅದರೊಟ್ಟಿಗೆ ದೇವರ ವಾಕ್ಯದಲ್ಲಿಯೂ ನಾವು ನೋಡುವಾಗ, motherhood is one of the powerful revelations how God is relating that motherhood with his nature. ತಾಯ್ತನ ಎಂಬುದಾಗಿ ಹೇಳುವಂಥದ್ದನ್ನ ಯಾವ ರೀತಿಯಲ್ಲಿ ದೇವರು ತನ್ನ ಸ್ವಭಾವದೊಟ್ಟಿಗೆ ಹೋಲಿಸಿಕೊಂಡು ಹೇಳುತ್ತಾನೆಂಬುದಾಗಿ ನಾವು ನೋಡುತ್ತೇವೆ. Have you ever thought about when Jesus came on the earth, why he needed a mother? ಯೇಸು ಈ ಲೋಕಕ್ಕೆ ಬರುವಾಗ ಆತನಿಗೆ ಯಾಕೆ ತಾಯಿಯ ಅವಶ್ಯಕತೆ ಇತ್ತು ಎಂಬುದಾಗಿ ನಾವು ಯೋಚಿಸಿ ನೋಡಿದ್ದೇವಾ? He is God. He could have come in any way, any manner. ಆತನು ದೇವರಾಗಿದ್ದಾನೆ. ಆತನು ಯಾವ ರೂಪದಲ್ಲಿ ಬೇಕಾದರೂ, ಯಾವ ವಿಧದಲ್ಲಿ ಬೇಕಾದರೂ ಇಲ್ಲ ಬರಬಹುದಿತ್ತು. But the Son of God entered this earth through a mother. So motherhood was a part of his nurturing. ಆದರೆ ದೇವಕುಮಾರನು ಈ ಲೋಕಕ್ಕೆ ತಾಯಿಯ ಮೂಲಕವಾಗಿ ಬಂದ, ಅದನ್ನೇ ಆತನು ಹೇಳುತ್ತಾನೆ. ಆ ತಾಯ್ತನ ಎಂಬುದಾಗಿ ಹೇಳುವಂಥದ್ದು ದೇವರ ಒಂದು ಸ್ವಭಾವದ ಒಂದು ಭಾಗವಾಗಿದೆ. That means that dignifies motherhood. ಅದರ ಅರ್ಥವೇನೆಂದರೆ ಆತನು ತಾಯ್ತನವನ್ನ ಘನಪಡಿಸುವನಾಗಿದ್ದಾನೆ. That dignifies motherhood. ತಾಯ್ತನವನ್ನ ಆತನು ಘನಪಡಿಸುವನಾಗಿದ್ದಾನೆ. So today as a church we want to be a voice and we want to communicate to our the family of our church. Motherhood is to be honored. Motherhood is to be dignified. Motherhood is to be celebrated. ಆದ್ದರಿಂದ ಈ ದಿನದಲ್ಲಿ ನಮ್ಮ ಸಭೆಯಲ್ಲಿ ಇರುವಂತ ಪ್ರತಿಯೊಬ್ಬರೊಟ್ಟಿಗೂ ನಾವು ಹಂಚಿಕೊಳ್ಳಲು ಬಯಸುವ ಒಂದು ಕಾರ್ಯವೇನೆಂದರೆ, ನಮ್ಮ ಸಭೆಯ ಕುಟುಂಬಗಳಲ್ಲಿ ತಾಯಿತನ ಎಂಬುದಾಗಿ ಹೇಳುವಂಥದ್ದು ತಾಯಿಯ ಸ್ಥಾನವನ್ನು ಗೌರವಯುತವಾಗಿ ನೋಡಬೇಕು, ಅವರನ್ನ ಘನಪಡಿಸಬೇಕೆಂಬುದಾಗಿ. So because of that we want to dedicate this message for all the mothers in the church. ಅದರ ನಿಮಿತ್ತವಾಗಿ ನಾವು ಈ ದಿವಸದಲ್ಲಿ ನಮ್ಮ ಸಭೆಯಲ್ಲಿ ಇರುವಂತ ಎಲ್ಲಾ ತಾಯಂದರಿಗೆ ಈ ಸಂದೇಶವನ್ನ ಸಮರ್ಪಿಸುತ್ತಾ ಇದ್ದೇವೆ. Even as we observe this Sunday as Mother's Day, and as we celebrate them, some mothers may be so tired, so you have lost your strength inside. ಈ ದಿವಸದಲ್ಲಿ ನಾವು ತಾಯಂದಿರ ದಿನ ಎಂಬುದಾಗಿ ಒಂದು ದಿನವನ್ನು ಆಚರಿಸಿದರೂ ಸಹ ನಿಮ್ಮಲ್ಲಿ ಅನೇಕ ತಾಯಂದಿರು ಬಹಳವಾಗಿ ಬಳಲಿ ಹೋದವರಾಗಿದ್ದೀರಿ. Some may be joyful, some may be grieving. ಕೆಲವರು ಸಂತೋಷಭರಿತರಾಗಿದ್ದಾರೆ, ಕೆಲವರು ದುಃಖದಲ್ಲಿದ್ದಾರೆ. Some may be praying for your children who are far from God. ಕೆಲವರು ದೇವರಿಂದ ದೂರವಾಗಿ ಹೋಗಿರುವಂತ ಮಕ್ಕಳಿಗಾಗಿ ಪ್ರಾರ್ಥಿಸುವವರಾಗಿದ್ದಾರೆ. Some others may feel unnoticed even at your own houses. ಕೆಲವರು ತಮ್ಮ ಸ್ವಂತ ಮನೆಗಳಲ್ಲಿಯೂ ಸಹ ಗುರುತಿಸಲ್ಪಡದವರಾಗಿದ್ದಾರೆ. Some others may feel empty after giving away everything for everyone else. ಕೆಲವರು ಮನೆಯಲ್ಲಿರುವಂತ ಎಲ್ಲರಿಗೋಸ್ಕರವಾಗಿ ತನ್ನ ಜೀವಿತವನ್ನೇ ಸವೆಸಿ ಬಿಟ್ಟರೂ ಸಹ ಅವರೆಲ್ಲರಿಂದಲೂ ಸಹ ಕೈ ಬಿಡಲ್ಪಟ್ಟವರಾಗಿ ಒಂಟಿತನವನ್ನು ಅನುಭವಿಸುವಂತ. But I would like to encourage you. ಆದ್ರಿಂದ ಈ ದಿವಸದಲ್ಲಿ ನಾನು ನಿಮ್ಮನ್ನು ಪ್ರೋತ್ಸಾಹ ಪಡಿಸಲು ಬಯಸುತ್ತೇನೆ. The heaven looks at you. ಪರಲೋಕವು ನಿಮ್ಮನ್ನ ಗಮನಿಸುತ್ತಾ ಇದೆ. You are doing your part and fulfilling the mission of a mother at your own house. ಒಬ್ಬ ತಾಯಿಯಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ
ನೀವು ನಿಮ್ಮ ಕರ್ತವ್ಯವನ್ನು ನೆರವೇರಿಸುವುದನ್ನು ಗಮನಿಸುತ್ತಾ ಇದೆ. So as I said, the topic of my message today is, oh mother, what are you made of? ಆದ್ದರಿಂದಲೇ ನಾನು ಈ ದಿನದ ನನ್ನ ಸಂದೇಶಕ್ಕೆ ಒಂದು ಶಿರೋನಾಮೆಯನ್ನು ಕೊಟ್ಟಿದ್ದೇನೆ. ಅದೇನೆಂದರೆ, ಓ ಅಮ್ಮ, ನೀನು ಯಾವುದರಿಂದ ಮಾಡಲ್ಪಟ್ಟಿದ್ದೀಯಾ? Okay, so now the mothers who never knew Jesus as their personal savior and mothers who knew Jesus as their personal savior, there is a difference. ಯೇಸುವನ್ನ ತನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿರುವಂತ ತಿಳಿದಿರುವಂತ ತಾಯಿಗೂ, ಯೇಸುವನ್ನ ಸ್ವಂತ ರಕ್ಷಕನಾಗಿ ತಿಳಿಯದೇ ಇರುವಂತ ತಾಯಿಗೂ ಒಂದು ವ್ಯತ್ಯಾಸವಿದೆ. Right? The nature of mother in many ways that goes the same, but the spiritual mothers, godly mothers, make a big difference in different ways. ತಾಯ್ತನ ಎಂಬುದಾಗಿ ಹೇಳುವಂಥದ್ದು ಎಲ್ಲ ತಾಯಂದರಲ್ಲೂ ಸರಿ ಸಮಾನವಾಗಿದ್ದರೂ ಸಹ ಆತ್ಮಿಕ ವ್ಯಕ್ತಿ ಆಗಿರುವಂಥ ತಾಯಂದರಿಗೂ ಆತ್ಮಿಕ ವ್ಯಕ್ತಿಯಲ್ಲಿದ್ದಂಥ ತಾಯಂದರಿಗೂ ಒಂದು ದೊಡ್ಡ ವ್ಯತ್ಯಾಸವಿದೆ. Okay, let's try to see 5 areas. No, to look at what is, what are the things that are there in mother's nature. ಈ ಸಮಯದಲ್ಲಿ ನಾವು ಆ ತಾಯ್ತನದಲ್ಲಿರುವಂತಹ ಸ್ವಭಾವದಲ್ಲಿರುವಂತಹ 5 ವಿಧವಾದಂಥ ಕಾರ್ಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. Firstly, ಮೊದಲನೇದಾಗಿ, a mother is made of strength. ತಾಯಿಯನ್ನು ಬಲದಿಂದ ಮಾಡಲ್ಪಟ್ಟಿರುತ್ತದೆ ಎಂಬುದಾಗಿ. A mother is made of strength. ತಾಯಿ ಬಲದಿಂದ ರೂಪಿಸಲ್ಪಟ್ಟಿರುತ್ತಾಳೆ. Look at these verses along with me. Proverbs 31:25 to 28. ಜ್ಞಾನೋಕ್ತಿಗಳು 31, 25ರಿಂದ 28ರವರೆಗೆ ನಾನೊಟ್ಟಿಗೆ ಸೇರಿ ವಾಕ್ಯಗಳನ್ನ Proverbs 31:25 onwards. ಜ್ಞಾನೋಕ್ತಿಗಳು 31, 25ರಿಂದ 28ರವರೆಗೆ. Strength and honor are her clothing. She shall rejoice in time to come. She opens her mouth and with wisdom, and on her tongue in the law of kindness. She watches over the ways of her household and does not eat the bread of idleness. Her children rise up and call her blessed. ಇಲ್ಲಿ ನೋಡುವಾಗ 25ನೇ ವಾಕ್ಯದಿಂದ, ಬಲವನ್ನು ತೇಜಸ್ಸನ್ನು ಹೊದ್ದುಕೊಂಡಿರುವಳು, ಭವಿಷ್ಯತ್ತಿನ ಭಯವಿಲ್ಲದೆ ನಗುತ್ತಿರುವಳು, ಬಾಯಿದೆರೆದು ಜ್ಞಾನವನ್ನು ತೋರ್ಪಡಿಸುವಳು, ಆಕೆ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು, ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು, ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. Her husband also, he praises her. ಗಂಡನು ಸಹ ಆಕೆಯನ್ನು ಘನಪಡಿಸುತ್ತಾನೆ. This is a picture that is given in the Bible. ಇದು ಸತ್ಯವೇದದಲ್ಲಿ ತಾಯಿಯನ್ನ ಕುರಿತು ವಿವರಿಸಲ್ಪಟ್ಟು ಚಿತ್ರಿಸಲ್ಪಟ್ಟಿರುವಂತಹ Strength and dignity are her clothing. ಬಲವು ಮತ್ತು ತೇಜಸ್ಸನ್ನು ಆಕೆ ಹೊದ್ದುಕೊಂಡಿರುತ್ತಾಳೆ. Amen. Amen. Sometime you have to closely watch these mothers. ಕೆಲವು ಸರ್ತಿ ನೀವು ಈ ತಾಯಿಂದಿರನ್ನ ಹತ್ತಿರದಿಂದ ಗಮನಿಸಿ ನೋಡುವುದಾದರೆ, you will understand they are just like the candles. They will burn to give the light to others. At the same time, they will be melting by themselves. ಅವರನ್ನ ಗಮನಿಸುವಾಗ ಮೇಣದ ಬತ್ತಿ ಹಾಗೆ, ಎಲ್ಲರಿಗೂ ಸಹ ಬೆಳಕನ್ನು ಕೊಡುವಂತ ಮೇಣದ ಬತ್ತಿ ಕರಗಿ ಹೋಗುವ ಹಾಗೆ ತನ್ನ ಬಲವನ್ನೆಲ್ಲ ಸುರಿದು ಬಿಟ್ಟು ತನ್ನೊಳಗೆ ತಾನೇ ಕರಗಿ ಹೋಗುವಂತ ಅನುಭವ. Mothers, they are the cooks at home. They are the washing machines. They are the housekeeping personalities, and they have to show everything that is to be done at home. ತಾಯಂದರು ಅಡಿಗೆ ಮಾಡುವವರಾಗಿ, ಬಟ್ಟೆಗಳನ್ನು ಒಗೆಯುವವರಾಗಿ, ಮನೆಯೆಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಂತವರಾಗಿ, ಎಲ್ಲ ವಿಧದಲ್ಲಿ ಮನೆಯಲ್ಲಿ ಅವರು ಕಾರ್ಯತತ್ಪರರಾಗಿರುತ್ತಾರೆ. Strength and dignity are her clothing. ಅಲ್ಲಿ ನೋಡುವಾಗ ಶಕ್ತಿ ಮತ್ತು ಘನತೆ ಅದೇ ಆಕೆಯ ಒಂದು ವಸ್ತ್ರವಾಗಿದೆ. And the Bible says her children arise and blessed her. ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, ಮಕ್ಕಳು ಎದ್ದು ನಿಂತು ಆಕೆಯನ್ನ ಘನಪಡಿಸುತ್ತಾರೆ ಎಂಬುದಾಗಿ. That's the reason all the children today, now according to this verse, you have to just tell your mother how blessed she is to you, how she is a blessing to you. ಈ ವಾಕ್ಯಕ್ಕೆ ಅನುಸಾರವಾಗಿ ಮಕ್ಕಳೇ, ನೀವು ನಿಮ್ಮ ತಾಯಂದಿರನ್ನ ನೋಡಿ ನೀವು ಹೇಳಬೇಕಾಗಿರುವಂತ ಒಂದು ಮಾತಿದೆ, ಆಕೆ ಹೇಗೆಲ್ಲ ನಿಮಗೆ ಆಶೀರ್ವಾದವಾಗಿದ್ದಾಳೆಂಬುದಾಗಿ. Amen. Amen. So she is made of strength. ಆಕೆ ಬಲದಿಂದ ರೂಪಿಸಲ್ಪಟ್ಟಿದ್ದಾಳೆ. She holds everything together. ಆಕೆ ಎಲ್ಲವನ್ನೂ ಸಹ ಒಟ್ಟಾಗಿ ಸೇರಿಸಿ ಹಿಡಿದುಕೊಳ್ಳುತ್ತಾಳೆ. Right, it is not an occasional thing. It is in her. It is
her nature. That's how God has made her. ಯಾವುದೋ ಒಂದು ಸಂದರ್ಭದಲ್ಲಿ ಹಾಗೆ ಮಾಡುವಂತವಳಾಗಿಲ್ಲ, ಎಲ್ಲಾ ಸಮಯಗಳಲ್ಲಿ ಹಾಗೆ ಮಾಡುವಂತೆ ಆಕೆ ರೂಪಿಸಲ್ಪಟ್ಟಿದ್ದಾಳೆ. See, now when we hear about strength, it is not the muscle power. ತಾಯಿಯನ್ನ ಕುರಿತಾಗಿ ಬಲ ಎಂಬುದಾಗಿ ಹೇಳುವಾಗ ಅದು ಶಾರೀರಿಕವಾದಂತ ಬಲವಲ್ಲ. Sometimes most of the mothers may be weak physically, but their inner strength is awesome. ಕೆಲವು ಸರ್ತಿ ನೋಡುವಾಗ ತಾಯಂದಿರು ಶಾರೀರಿಕವಾಗಿ ಬಲಹೀನರಾಗಿದ್ದರು, ಮಾನಸಿಕವಾಗಿ ಅವರು ದೃಢವಾಗಿರುತ್ತಾರೆ. Literally they will be breaking inside, but they will not let you know that she is breaking. ಅಕ್ಷರೀಕವಾಗಿ ತಮ್ಮ ಮನಸ್ಸಿನಲ್ಲಿ ಮುರಿಯಲ್ಪಟ್ಟವರಾಗಿದ್ದರೂ ಸಹ ಹೊರಭಾಗದಲ್ಲಿ ಅವರು ಬಲಿಷ್ಠರಾಗಿ ಕಾಣಲ್ಪಡುತ್ತಾರೆ. So her strength is awesome. ಆಕೆಯ ಬಲ ಅಪರಿಮಿತವಾದದ್ದು. Right? But mothers carry another kind of strength, not the muscle power. ತಾಯಿಯಿಂದರಲ್ಲಿ ಇರುವಂತ ಒಂದು ಮತ್ತೊಂದು ಬಲ ಯಾವುದೆಂದರೆ ಅದು ಅವರ ಮಾಂಸ ಖಂಡದಲ್ಲಿರುವಂತ ಬಲವಲ್ಲ. What are these strength? Emotional strength. ಅವರಿಗಿರುವಂತಹ ಶಕ್ತಿ ಯಾವುದೆಂದರೆ ಭಾವನಾತ್ಮಕವಾದ mental strength, ಮಾನಸಿಕವಾದಂತ ಶಕ್ತಿ, spiritual strength, ಆಧ್ಯಾತ್ಮಿಕವಾದಂತ ಶಕ್ತಿ, and relational endurance. ಅದೇ ಸಮಯದಲ್ಲಿ ಸಂಬಂಧಗಳನ್ನು ಸಹಿಸಿಕೊಳ್ಳುವಂತ ಒಂದು ಬಲ. All these things you can find it in a person called mother. ಇದೆಲ್ಲವನ್ನು ಸಹ ತಾಯಿ ಎಂಬುದಾಗಿ ಹೇಳುವಂತ ವ್ಯಕ್ತಿತ್ವದಲ್ಲಿ ನೀವು ಗುರುತಿಸಬಹುದು. Sometimes mother can be exhausted, but still she will continue. ಕೆಲವು ಸರ್ತಿ ತಾಯಿ ಆದವಳು ಸಿಡಿಯುವಂತ ಒಂದು ಮನಸ್ಥಿತಿಯಲ್ಲಿ ಇದ್ದರೂ ಸಹ ಆಕೆ ಹಾಗೆಯೇ ಮುಂದುವರಿಯುತ್ತಾಳೆ. She is exhausted. ಕೆಲವು ಸರ್ತಿ ಆಕೆ ಭಾವನಾತ್ಮಕವಾಗಿ ಸಿಡಿಯುವಂತವಳಾಗಿ ಕಾಣಲ್ಪಡುತ್ತಾಳೆ. She is in the bed. She is sleeping in her bed. ಆಕೆಯು ತನ್ನ ಹಾಸಿಗೆಯಲ್ಲಿ ಮಲಗಿರುವಾಗ, but at 11:30 one of her children walks in. She gets up. 11 ಗಂಟೆ 12 ಗಂಟೆಯಲ್ಲಿ ಮಕ್ಕಳು ಮನೆಗೆ ಬರುವಾಗ ಆಕೆ ಎದ್ದೇಳುತ್ತಾಳೆ. She wants to make sure whether his son, whether his daughter has eaten before they go to bed. ಆಕೆ ಎಷ್ಟೆಲ್ಲ ಬಳಲಿ ಹೋಗಿದ್ದರೂ ಸಹ ಆಯಾಸಗೊಂಡಿದ್ದರೂ ತನ್ನ ಮಕ್ಕಳು ಆ ಹೊತ್ತಿನಲ್ಲೂ ಅವರು ಊಟ ಮಾಡಿದರಾ ಇಲ್ಲವೋ ಎಂಬುದಾಗಿ ಚಿಂತಿಸುತ್ತಾಳೆ. Her inner strength is awesome. ಆಕೆಗಿರುವಂತಹ ಬಲ ಅತಿಶಯವಾದದ್ದು. Sometimes she may be hurting, still she would serve. ಕೆಲವು ಸರ್ತಿ ಅವಳು ನೋವನ್ನು ಅನುಭವಿಸುತ್ತಾ ಇದ್ದರೂ ಸಹ ಆಕೆ ಸೇವೆ ಮಾಡುತ್ತಾನೆ ಇರುತ್ತಾಳೆ. Gathering all the pain inside, but still she would serve the family. ಅನೇಕ ವಿಷಯಗಳು ಆಕೆ ಮನಸ್ಸಿನಲ್ಲಿ ಸಂಗ್ರಹಿಸಿಕೊಟ್ಟಿದ್ದರೂ ಸಹ ಆಕೆ ತನ್ನವರಿಗೆ ಸೇವೆ ಮಾಡುತ್ತಲೇ ಇರುತ್ತಾಳೆ. Sometimes she may be worried, still she would encourage others in the family. ಕೆಲವು ಸರ್ತಿ ಆಕೆ ಅನೇಕ ವಿಷಯಗಳನ್ನು ಕುರಿತು ಚಿಂತಿಸುವಳಾಗಿದ್ದರೂ ಸಹ ತನ್ನ ಕುಟುಂಬದವರನ್ನ ಪ್ರೋತ್ಸಾಹ ಪಡಿಸುತ್ತಲೇ ಇರುತ್ತಾಳೆ. At this time I would like to bring the mother of Moses into the picture. ಈ ಸಮಯದಲ್ಲಿ ನಿಮ್ಮ ಮುಂದೆ ನಾನು ಮೋಶೆಯ ತಾಯಿಯನ್ನ ತರಲು ಬಯಸುತ್ತೇನೆ. In Exodus chapter 2 you can read about her. ವಿಮೋಚನಕಾಂಡ 2ನೇ ಅಧ್ಯಾಯದಲ್ಲಿ ಅದನ್ನು ಕುರಿತು ನೀವು ಓದಬಹುದು. Couple of verses, chapter 2 verses 1 to 3. Quick reading. Now a man of the tribe of Levi married a Levite woman, and she became pregnant and gave birth to a son. When she saw that he was a fine child, she hid him for 3 months. But when she could hide him no longer, she got a papyrus basket for him and coated it with tar and pitch. Then she placed a child in it and put it among the reeds along the bank of the Nile. ಇಲ್ಲಿ ನೋಡುವಾಗ ವಿಮೋಚನಕಾಂಡ 2ನೇ ಅಧ್ಯಾಯದಲ್ಲಿ ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆಮಾಡಲಾಗದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಕೂಸಿಗೆ ಏನಾಗುವುದೆಂದು ತಿಳುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. Many of you know the background. ಇದರ ಹಿನ್ನೆಲೆ ನಮ್ಮಲ್ಲಿ ಅನೇಕರಿಗೆ ಗೊತ್ತು. Pharaoh, the king of Egypt, ordered every male child who is born for the Hebrew mothers must be killed. ಐಗುಪ್ತದ ಅರಸನಾದಂತ ಫರೋಹನು ಇಬ್ರಿಯ ಸ್ತ್ರೀಯರಿಗೆ ಹುಟ್ಟುವಂತ ಎಲ್ಲಾ ಗಂಡು ಮಕ್ಕಳನ್ನ ಕೊಲ್ಲಬೇಕೆಂಬುದಾಗಿ ಒಂದು ಆಜ್ಞೆಯನ್ನು ಕೊಟ್ಟ. You see here the picture of a mother. ಇಲ್ಲಿ ನೋಡುವಾಗ ಒಬ್ಬ ತಾಯಿಯ ಚಿತ್ರಣವನ್ನು ನೀವು ನೋಡುತ್ತೀರಿ. She gave birth to a son. ಆಕೆ ಒಬ್ಬ ಮಗನನ್ನು ಹೆರುತ್ತಿದ್ದಾಳೆ. 3 months she hid him. 3 ತಿಂಗಳು ಆತನನ್ನ ಮರೆಯಾಗಿ ಆಟೋಲಿ ಇಟ್ಟುಕೊಂಡಳು. How it's possible? ಅದು ಹೇಗೆ ಸಾಧ್ಯ?
Every time child cries, ಪ್ರತಿ ಸಾರಿ ಮಗು ಅಳುವಾಗಲು it exposes something. ಅದು ಏನೋ ಒಂದು ಕಾರ್ಯವನ್ನು ಹೊರಪಡಿಸುತ್ತದೆ. So mother, with all fear, at the same time with a determined strength inside, she wanted to hide her son. ತಾಯಿ ಭಯದೊಟ್ಟಿಗೆ ಅದೇ ಸಮಯದಲ್ಲಿ ತನ್ನೊಳಗಿರುವಂತ ಆ ಭಯವನ್ನ ಮರೆಮಾಡಿಕೊಂಡು ಧೈರ್ಯದಿಂದ ಆ ಮಗುವನ್ನ ಮರೆಮಾಡುವುದನ್ನ ನಾವು ನೋಡುತ್ತೇವೆ. A protective mother, ಆಕೆ ಆ ತನ್ನ ಮಗುವನ್ನ ಕಾಪಾಡುವಂತ ತಾಯಿ, a loving mother. ಪ್ರೀತಿಸುವಂತ ತಾಯಿ ಆಗಿ. You know, if Pharaoh comes to know about this, she also would be killed. ಒಂದು ವೇಳೆ ಫರೋಹನಿಗೆ ಈ ಒಂದು ಸಂಗತಿ ತಿಳಿದು ಬರುವುದಾದ್ರೆ ಆಕೆಯೂ ಸಹ ಕೊಲ್ಲಲ್ಪಡುತ್ತಾಳೆ. She didn't even bother about it. ಆಕೆ ಅದನ್ನು ಕುರಿತು ಚಿಂತಿಸಲಿಲ್ಲ. You know, recently one picture was viral in the net in Jabalpur, that accident in the boat. ಜಬಲ್ಪುರ್ನಲ್ಲಿ ನಡೆದಂತ ಒಂದು ದೋಣಿ ವಿಪತ್ತಿನ ಕುರಿತಾದಂತ ಒಂದು ಚಿತ್ರ ಅಂತರ್ಜಾಲದಲ್ಲಿ ಬಹಳವಾಗಿ ಪ್ರಸಿದ್ಧವಾಯಿತು. One young mother holding her son so tightly, both of them died together. ಒಂದು ತಾಯಿ ತನ್ನ ಮಗುವನ್ನ ಅಪ್ಪಿಕೊಂಡಿರುವ ಹಾಗೆ ಇಬ್ಬರು ಮರಣ ಹೊಂದಿರುವಂತ ಒಂದು ಚಿತ್ರ. Perhaps if she would leave her son, she would have managed to survive. ಒಂದು ವೇಳೆ ತನ್ನ ಮಗುವನ್ನ ಆಕೆ ಕೈ ಬಿಟ್ಟಿರುವುದಾಗಿದ್ದರೆ ಆಕೆ ಹೇಗೋ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಬಹುದಿತ್ತು. But she didn't want to. ಆದರೆ ಆಕೆಗೆ ಅದರ ಅಗತ್ಯವಿರ ಕಾಣಲಿಲ್ಲ. That's the special love of a mother. ಅದೇ ತಾಯಿಗಿರುವಂತ ಒಂದು ವಿಶೇಷವಾದ That's the special courage and strength of a mother. ತಾಯಿಯಲ್ಲಿರುವಂತ ವಿಶೇಷವಾದಂತ ಧೈರ್ಯ ಹಾಗೂ ಬಲ ಅದಾಗಿದೆ. Even if I die, I want to protect my child. ನಾನು ಸತ್ತರೂ ಸಹ ನನ್ನ ಮಗುವನ್ನ ನಾನು ಕಾಪಾಡಬೇಕು. 3 months Moses' mother hid a child. 3 ತಿಂಗಳು ಮೋಶೆಯ ತಾಯಿ ಆ ಮಗುವನ್ನ ಸುರಕ್ಷಿತವಾಗಿ ಕಾಪಾಡಿದಳು. After 3 months, that's what we read now. Just she made a small basket. 3 ತಿಂಗಳ ನಂತರ ಏನು ನಡೆಯಿತೆಂದ್ರೆ ನಾವೀಗಾಗಲೇ ಓದಿದ ಹಾಗೆ ಆಕೆ ಒಂದು ಬುಟ್ಟಿಯನ್ನು and put the child in the basket. ಮಗುವನ್ನ ಬುಟ್ಟಿಯೊಳಗೆ ಇಟ್ಟು and left that basket in the banks of Nile. ಆ ಬುಟ್ಟಿಯನ್ನು ನೈಲ್ ನದಿಯ ತೀರದಲ್ಲಿ ಆಕೆ ಬಿಟ್ಟಳು. You know the story after that, but we are not going for that. ಅದರ ನಂತರವಾಗಿ ನಡೆದಂತ ಕಥೆ ನಿಮಗೆಲ್ಲರಿಗೂ ಗೊತ್ತು, ಅಲ್ಲಿಗೆ ನಾನು ಹೋಗುವುದಿಲ್ಲ. You know, because of the courage and strength of a mother, one mother, he could save a prophet who is the savior or the deliverer for the entire Israels. ಒಬ್ಬ ತಾಯಿಯ ಆ ಒಂದು ಧೈರ್ಯ ಹಾಗೂ ಆ ಮಾನಸಿಕ ಬಲದ ನಿಮಿತ್ತವಾಗಿ ಸಂಪೂರ್ಣ ಇಸ್ರಾಯೇಲ್ ಜನಾಂಗವನ್ನೇ ಬಿಡುಗಡೆ ಮಾಡುವಂತ ಒಬ್ಬ ರಕ್ಷಕನು ಅಲ್ಲಿ ಬೆಳೆದು ಬರುವುದಕ್ಕೆ ಸಾಧ್ಯವಾಯಿತು. You know, some of the families are still alive, still they are surviving because of the sacrifice and strength of a mother. ನಿಮಗೆ ಗೊತ್ತಾ, ಅನೇಕ ಕುಟುಂಬಗಳು ಇನ್ನೂ ನೆಮ್ಮದಿಯಿಂದಲೂ ಸಮಾಧಾನದಿಂದಲೂ ಅಸ್ತಿತ್ವದಲ್ಲೇ ಇರುವುದಕ್ಕೆ ಕಾರಣವೇನೆಂದರೆ ಅನೇಕ ತಾಯಂದಿರ ಪ್ರಾರ್ಥನೆ. Many of us, maybe small children or the grown up ones, you are alive because of your mother's prayer. ನಮ್ಮಲ್ಲಿ ಅನೇಕರು ಚಿಕ್ಕ ಮಕ್ಕಳಿರಬಹುದು, ಬೆಳೆದು ಬರುತ್ತಾ ಇರುವಂತವರು ಇರಬಹುದು, ನೀವಿನ್ನೂ ಜೀವಂತವಾಗಿದ್ದೀರಿ ಎಂಬುದಾಗಿ ಹೇಳುವುದಾದ್ರೆ ಅದಕ್ಕೆ ಕಾರಣ ಪ್ರಾರ್ಥಿಸುವಂತ ನಿಮ್ಮ ತಾಯಿಯಂದಿರು. Everybody gave up, but she never gave up. ಪ್ರತಿಯೊಬ್ಬರು ನಿಮ್ಮನ್ನ ಕೈ ಬಿಟ್ಟು ಬಿಡಬಹುದು, ಆದ್ರೆ ಆಕೆ ಎಂದಿಗೂ ಕೈ ಬಿಡುವುದಿಲ್ಲ. She had that strength inside. ಆಕೆಯ ಒಳಗಡೆ ಅಂತ ಒಂದು ಬಲವಿದೆ. Everybody lost hope, but your mother didn't lose hope on you. ಪ್ರತಿಯೊಬ್ಬರು ನಿಮ್ಮ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ಳಬಹುದು, ಆದರೆ ತಾಯಿ ಎಂದಿಗೂ ನಿಮ್ಮ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ಳುವುದಿಲ್ಲ. Some homes would have gone through the storms like situation. ಕೆಲವು ಕುಟುಂಬಗಳಲ್ಲಿ ನೋಡುವಾಗ ಬಿರುಗಾಳಿ ಅಂತ ಅನೇಕ ಸಂದರ್ಭಗಳನ್ನು ಹಾದು ಹೋಗುತ್ತವೆ. But she believed and she stood and she kept the family intact. ಆದರೆ ಆಕೆಯು ನಂಬಿಕೆಯಿಂದ ದೃಢವಾಗಿ ನಿಂತು ತನ್ನ ಕುಟುಂಬ ಇದನ್ನು ದಾಟಿ ಹೋಗುತ್ತದೆ ಎಂಬುದಾಗಿ ಆಕೆ ನಂಬುತ್ತಾಳೆ. As we celebrate these mothers, ನಾವು ಈ ತಾಯಂದಿರನ್ನ ಕುರಿತು ಕೊಂಡಾಡುವಾಗ we want to acknowledge some mothers who are so tired. ನಾವು ಬಹಳವಾಗಿ ಬಳಲಿ ಹೋಗಿರುವಂತ ತಾಯಂದಿರನ್ನ ನೆನಪು ಮಾಡಿಕೊಳ್ಳಬೇಕಾಗಿದೆ. You are smiling outside but exhausted inside. ನೀವು ಹೊರಗಡೆ ನಗುತ್ತಿರಬಹುದು, ಆದರೆ ನಿಮ್ಮ ಒಳಗಡೆ ನೀವು ಬಳಲಿಕೆಯೊಟ್ಟಿಗೆ ಆಯಾಸಗೊಂಡಿರಬಹುದು. But God sees your strength as a mother, and we want to acknowledge your strength as a mother. Keep going. God is with you, and may your life be a blessing to your family. ಆದರೆ ದೇವರು ನಿಮ್ಮನ್ನು ನೋಡುವಾಗ
ಒಬ್ಬ ತಾಯಿಯಾಗಿ ನಿಮ್ಮಲ್ಲಿರುವಂತ ಆ ಬಲವನ್ನ ಆತನು ನೋಡುವನಾಗಿದ್ದಾನೆ. ನಾವು ಸಹ ಅದನ್ನು ಗುರುತಿಸುತ್ತೇವೆ, ನಾವು ನಂಬುತ್ತೇವೆ. ದೇವರು ನಿಮ್ಮನ್ನ ಬಲಪಡಿಸಿ ಮುಂದೆ ಸಾಗುವಂತೆ ಮಾಡುತ್ತಾನೆ. You know, the strength of mother is not she becomes weak. In spite of her weakness, in spite of that she is weak, she is strong in that situation. ತಾಯಿ ಎಂಬುವಂತ ಆ ವ್ಯಕ್ತಿ ಬಲಹೀನಳಾಗಿದ್ದರೂ ಸಹ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ನೋಡುವಾಗ ಆಕೆ ಬಲಿಷ್ಠಳಾಗಿಯೇ ಕಾಣಲ್ಪಡುತ್ತಾಳೆ. We want to send this verse to all the mothers. ಇಲ್ಲಿರುವಂತೆ ಎಲ್ಲ ತಾಯಂದರಿಗೆ ಈ ಮಾತುಗಳನ್ನು ನಾವು ಕಳಿಸಲು ಬಯಸುತ್ತೇವೆ. All those who are watching online, ಆನ್ಲೈನ್ ನಲ್ಲಿ ನೋಡುತ್ತಾ ಇರುವಂತ ನಿಮಗೂ ಸಹ, those who are listening to me this day, ಈ ದಿವಸದಲ್ಲಿ ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುವಂತ ನಿಮಗೂ ಸಹ. Isaiah chapter 40 verse 29 says, He gives strength to the weary and increases the power of the weak. ಯೆಶಾಯ 40:29 ಈ ಮಾತು ಬರೆಯಲ್ಪಟ್ಟಿದೆ. ಏನೆಂದರೆ ಅವನು ದಣಿದವರಿಗೆ ಶಕ್ತಿಯನ್ನ ನೀಡುವನಾಗಿದ್ದಾನೆ. Mothers, you are made of strength. ನೀವು ಬಲದಿಂದ ರೂಪಿಸಲ್ಪಟ್ಟಿದ್ದೀರಿ. May God strengthen you. ದೇವರು ನಿಮ್ಮನ್ನ ಬಲಪಡಿಸಲಿ. May God give you the special strength in your life. ದೇವರು ನಿಮ್ಮ ಜೀವಿತಕ್ಕೆ ಬೇಕಾಗಿರುವಂತ ವಿಶೇಷವಾದಂತ ಬಲವನ್ನು ಕೊಡಲಿ. Keep going, mothers, you are a blessing. ತಾಯಂದಿರೇ, ನೀವು ಹೀಗೆ ಮುಂದುವರಿಯಿರಿ, ನೀವು ಆಶೀರ್ವಾದವಾಗಿರಿ. The second one, ಎರಡನೇದಾಗಿ, the mother is made of sacrifice. ತಾಯಿಯು ತ್ಯಾಗದಿಂದ ರೂಪಿಸಲ್ಪಟ್ಟಿದ್ದಾಳೆ. The word sacrifice, if you understand, at home, the person who has sacrificed a lot in a family, 99% must be mothers, or at least more than 90%. ತ್ಯಾಗ ಎಂಬುದಾಗಿ ಹೇಳುವಾಗ ಕುಟುಂಬದಲ್ಲಿ ಯಾರಾದರೂ ತ್ಯಾಗದೊಟ್ಟಿಗೆ ಕಾರ್ಯಗಳನ್ನ ಮಾಡುತ್ತಾರೆ ಎಂಬುದಾಗಿ ನೋಡುವುದಾದ್ರೆ ಅದು ತಾಯಿಯೇ ಆಗಿರುತ್ತಾಳೆ. ಯಾಕೆಂದರೆ ಆಕೆ 90%ಕ್ಕಿಂತ ಹೆಚ್ಚರಷ್ಟು ತ್ಯಾಗವನ್ನು ಮಾಡುವಂತವಳಾಗಿರುತ್ತಾಳೆ. Oh mother, what are you made of? Are you made of sacrifice? ಓ ತಾಯಿಯೇ, ನೀನು ಯಾವುದರಿಂದ ಮಾಡಲ್ಪಟ್ಟಿದ್ದೀಯಾ? ತ್ಯಾಗದಿಂದ ನೀನು ಮಾಡಲ್ಪಟ್ಟಿದ್ದೀಯಾ? In John chapter 15 verse 13, the Lord Jesus Christ talks about the supreme love. ಯೋಹಾನ 15:13 ಯೇಸು ಶ್ರೇಷ್ಠವಾದಂತ ಪ್ರೀತಿಯನ್ನು ಕುರಿತು ಮಾತನಾಡುತ್ತಿದ್ದಾನೆ. John 15:13 we read, there is no greater love than to lay down one's life for one's friends. ಯೋಹಾನ 15:13 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. Some standard he has kept to show the supreme love. ಆತನು ಶ್ರೇಷ್ಠವಾದ ಪ್ರೀತಿಯನ್ನ ತೋರ್ಪಡಿಸುವುದಕ್ಕಾಗಿ ಒಂದು ಸ್ಥಿತಿಯನ್ನ ಮಟ್ಟವನ್ನ ಆತನು ತೋರಿಸುತ್ತಾ ಇದ್ದಾನೆ. Now every one of us, your mother may be old, very old, or not in the world. She is already she has finished her race and gone, but you just remember what she has done. ಪ್ರತಿಯೊಬ್ಬರು ಸಹ, ಅಂದರೆ ಒಂದು ವೇಳೆ ನಿಮ್ಮ ತಾಯಿ ವಯಸ್ಸಾದವರಾಗಿರಬಹುದು, ಬಹಳ ವೃದ್ಧರಾಗಿರಬಹುದು, ಅಥವಾ ಈಗಾಗಲೇ ಅವರು ಈ ಲೋಕವನ್ನು ಬಿಟ್ಟು ಇಲ್ಲದೆ ಹೋಗಿರಬಹುದು. ಆದರೂ ಸಹ ನಿಮ್ಮ ತಾಯಿ ನಿಮಗೋಸ್ಕರವಾಗಿ ಮಾಡಿದಂತ, you know, when she carried you in her womb, how many sacrifices she made. ಆಕೆಯು ನಿಮ್ಮನ್ನ ತನ್ನ ಗರ್ಭದಲ್ಲಿ ಹೊತ್ತಿರುವಾಗ ಆಕೆ ಮಾಡಿದಂತ ತ್ಯಾಗ ಏನೆಂಬುದಾಗಿ ನಿಮಗೆ ಗೊತ್ತಾ? How many things she avoided. ಎಷ್ಟೆಲ್ಲ ಸಂಗತಿಗಳನ್ನ ನಿಮಗೋಸ್ಕರವಾಗಿ ಆಕೆ ನಿರಾಕರಿಸಿದಳು ಎಂಬುದಾಗಿ ನಿಮಗೆ ಗೊತ್ತಾ? How 24/7 she kept you in her mind. ಯಾವ ರೀತಿಯಲ್ಲಿ 24 ಗಂಟೆಗಳು ಸಹ ಆಕೆ ನಿಮ್ಮನ್ನ ಕುರಿತೇ ಯೋಚಿಸುತ್ತಿದ್ದಾಳೆ ಎಂಬುದಾಗಿ ನಿಮಗೆ ಗೊತ್ತಾ? Do you know everything she ate during that time, she ate it for you. ಆ ದಿನಗಳಲ್ಲಿ ಆಕೆ ಏನನ್ನ ತಿಂದರೂ ಸಹ ನಿಮಗೋಸ್ಕರವಾಗಿಯೇ ತಿನ್ನುತ್ತಿದ್ದಳು ಎಂಬುದಾಗಿ ನಿಮಗೆ ಗೊತ್ತಾ? Some of the things she liked to eat, but she avoided to eat because she was mindful about you. ಕೆಲವು ಕಾರ್ಯಗಳನ್ನ ಆಕೆ ತಿನ್ನಬೇಕೆಂಬುದಾಗಿ ಆಸೆ ಪಟ್ಟರು, ನಿಮ್ಮನ್ನ ಕುರಿತು ಯೋಚಿಸಿ ಅದು ನಿಮಗೆ ಹಾನಿಯಾಗಬಾರದು ಎಂಬುವಂತ ಕಾರಣಕ್ಕೆ ಆಕೆ ತಿನ್ನದೆ ಹೋದದ್ದು ನಿಮಗೆ ಗೊತ್ತಾ? She could not sleep properly because she was carrying you in her womb. ಆಕೆ ನಿಮ್ಮನ್ನ ತನ್ನ ಗರ್ಭದಲ್ಲಿ ಹೊತ್ತಿದ್ದರ ನಿಮಿತ್ತವಾಗಿ ಆಕೆಯು ಸಹಜವಾಗಿ ನಿದ್ರಿಸಲು ಆಗುತ್ತಿರಲಿಲ್ಲ, ಅದು ನಿಮಗೆ ಗೊತ್ತಾ? Sometimes she was left all alone at home. Everyone was busy, but she was taking care of you in her womb. ಕೆಲವು ಸರ್ತಿ ಆಕೆ ಎಲ್ಲರೂ ಸಹ ಅನೇಕ ಕೆಲಸಗಳಲ್ಲಿ ಮುಳುಗಿರುವಾಗ ಆಕೆ ಒಬ್ಬಂಟಿಯಾಗಿ ಕೈ ಬಿಡಲ್ಪಟ್ಟಾಗಲೂ ನಿಮ್ಮನ್ನ ಕುರಿತು ಆಕೆ ಯೋಚಿಸಿದ್ದಳು ಎಂಬುದಾಗಿ ನಿಮಗೆ ಗೊತ್ತಾ? And you know, when she gave birth to you, almost she went through the death. ಆಕೆ ನಿಮಗೆ ಜನ್ಮವನ್ನ ನೀಡುವಾಗಲೂ ಸಹ ಹೆಚ್ಚು ಕಡಿಮೆ
ಅವಳು ತನ್ನ ಪ್ರಾಣವನ್ನೇ ಬಿಡುವಂತ ಸ್ಥಿತಿಯವರೆಗೆ ಹೋದಳೆಂಬುದಾಗಿ ನಿಮಗೆ ಗೊತ್ತು. Motherhood is a continued sacrifice. ತಾಯ್ತನ ಎಂಬುದಾಗಿ ಹೇಳುವಂತದ್ದು ಸದಾ ಕಾಲ ಇರುವಂತ ಒಂದು ತ್ಯಾಗ. Never take it for granted. ಅದನ್ನ ಸಾಧಾರಣವಾಗಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. Today may be a day which gives us an opportunity to think about it intentionally and be thankful to our mothers. ಒಂದು ವೇಳೆ ಈ ದಿನ ನೀವು ಉದ್ದೇಶಪೂರ್ವಕವಾಗಿ ಸಮಯವನ್ನು ತೆಗೆದುಕೊಂಡು ಆಕೆಗೆ ಕೃತಜ್ಞತೆ ಸಲ್ಲಿಸುವಂತ ಒಂದು ದಿನವಾಗಿರಬಹುದು. I try to list out what all the mothers are sacrificing. ಮುಂದುವರೆದು ತಾಯಂದಿರು ಏನೆಲ್ಲ ತ್ಯಾಗಗಳನ್ನು ಮಾಡುತ್ತಾರೆ ಎಂಬುದಾಗಿ ನಿಮ್ಮ ಮುಂದೆ ಇಡಲು ನಾನು It ಬಯಸುತ್ತೇನೆ. may go a long list, but to just think about few things. ಒಂದು ವೇಳೆ ಅದು ದೀರ್ಘವಾದ ಪಟ್ಟಿಯಾಗಿರಬಹುದು, ಆದರೆ ಕೆಲವು ಸಂಗತಿಗಳನ್ನ ನಿಮ್ಮ ಮುಂದೆ ಇಡಲು ನಾನು You know, ಬಯಸುತ್ತೇನೆ. many mothers sacrifice their sleep. ನಿಮಗೆ ಗೊತ್ತಾ, ಅನೇಕ ತಾಯಂದಿರು ತಮ್ಮ ನಿದ್ರೆಯನ್ನೇ ಬಿಟ್ಟು ಬಿಡುತ್ತಾರೆ ನಿಮಗೋಸ್ಕರವಾಗಿ. So we have to acknowledge some of the mothers have not slept for enough hours for long days. ಕೆಲವು ತಾಯಂದಿರು ದೀರ್ಘ ಕಾಲದವರೆಗೆ ತಮಗೆ ಅಗತ್ಯವಿರುವಷ್ಟು ನಿದ್ರೆಯನ್ನು ಸಹ ಮಾಡದೇ ಇರುತ್ತಾರೆ. They go to bed last and they wake up from bed first. ಅವರು ಕೊನೆಯವರಾಗಿ ಹಾಸಿಗೆಗೆ ಹೋಗುತ್ತಾರೆ ಹಾಗೂ ಮೊದಲನೆಯವರಾಗಿ ಹಾಸಿಗೆಯಿಂದ ಎದ್ದೇಳುತ್ತಾರೆ. Is it taken it for granted? ಅದನ್ನ ಸಾಧಾರಣವಾದಂತ ವಿಷಯವಾಗಿ ತೆಗೆದುಕೊಳ್ಳಬಹುದಾ? Mother sacrifices her conveniences. ಅವರಿಗಿರುವಂತ ಆರಾಮವಾಗಿರುವಂತ ಸಮಯಗಳನ್ನು ಸಹ ಅವರು ಬಿಟ್ಟು ಬಿಡುತ್ತಾರೆ. For your sake. ನಿಮಗೋಸ್ಕರವಾಗಿ. For your sake. ನಿಮಗೋಸ್ಕರವಾಗಿ. It's not that she doesn't want that convenience. She wanted, but she left it, sacrificed it for your sake. ಆ ಒಂದು ಅನುಕೂಲವಾಗಿರುವಂತ ಸಂದರ್ಭ, ವಿಶ್ರಾಂತಿಯ ಸಮಯ ಅವರಿಗೆ ಬೇಡ ಎಂಬುದಾಗಿ ಅಲ್ಲ, ನಿಮಗೋಸ್ಕರವಾಗಿ ಅದನ್ನು ಅವರು ತ್ಯಾಗ ಮಾಡುತ್ತಾರೆ. I know it's very pathetic in our culture. Some of the fathers will not carry the children even during the travel. Hours together, these poor mothers will carry her child on her shoulder. ನಮ್ಮ ದೇಶದ ಸಾಂಸ್ಕೃತಿಕವಾಗಿ ನೋಡಿದ್ರು ಸಹ ನಮ್ಮ ದೇಶದಲ್ಲಿ ಅದು ಅಭ್ಯಾಸವಾಗಿದೆ. ಅದೇನೆಂದರೆ ದೀರ್ಘ ಪ್ರಯಾಣದ ಸಮಯದಲ್ಲೂ ತಂದೆಯಂದಿರು ಮಕ್ಕಳನ್ನು ಕುರಿತು ಕಾಳಜಿ ವಹಿಸುವುದಿಲ್ಲ. ತಾಯಂದಿರೇ ದೀರ್ಘ ಕಾಲದವರೆಗೆ ಮಕ್ಕಳನ್ನು ಹೊರುತ್ತಾ ಇರಬೇಕು. I'm not talking about all the fathers, but some of the fathers during the travel and all, when you see she will carry the child and carry the bag and one shoulder bag, this man will walk like a military officer at the front. ಕೆಲವು ತಂದೆಯರನ್ನ ಕುರಿತು ಮಾತ್ರ ನಾನು ಹೇಳುತ್ತೇನೆ, ಎಲ್ಲರೂ ಹಾಗಿರುವುದಿಲ್ಲ. ಆದರೆ ಕೆಲವು ತಾಯಂದಿರು ತಮ್ಮ ಮಕ್ಕಳನ್ನ ಹೆಗಲ ಮೇಲೆ ಹಾಕಿಕೊಂಡು ಅದರೊಟ್ಟಿಗೆ ಇರುವಂತ ಎಲ್ಲಾ ಸಾಮಾನು ಸರಂಜಾಮುಗಳನ್ನ ಹೊತ್ತುಕೊಂಡು ಹೋಗುತ್ತಿರ್ತಾರೆ. ಗಂಡನಾದರೂ ಕೈ ಬೀಸಿಕೊಂಡು ಮಿಲಿಟರಿಯವನ ಹಾಗೆ ಮುಂದೆ ಹೋಗುತ್ತಾರೆ. And he will leave them somewhere and he will go and have a idli, vada, tea and all. ಅವರನ್ನ ಯಾವುದೋ ಒಂದು ಸ್ಥಳದಲ್ಲಿ ಕೂರಿಸಿ ಬಿಟ್ಟು ಇವನು ಹೋಗಿ ತನಗೆ ಬೇಕಾದಂತ ಎಲ್ಲಾ ತಿಂಡಿಯನ್ನು ತಿಂದುಕೊಂಡು ಬರುತ್ತಾನೆ. Sometime I get angry by looking at that, but I can't do anything. ಕೆಲವು ಸರ್ತಿ ಇಂಥವರನ್ನು ನೋಡುವಾಗ ನನಗೆ ಬಹಳ ಕೋಪ ಬರುತ್ತೆ, ಆದರೆ ನಾವು ಏನು ಮಾಡುವುದಕ್ಕಾಗುವುದಿಲ್ಲ. But mother makes sure that her child is comfort. ಆದರೆ ತಾಯಿಯನ್ನು ಗಮನಿಸುವಾಗ ಆ ತಾಯಿ ತನ್ನ ಮಗು ಆರಾಮವಾಗಿ ಇರುವುದನ್ನೇ ಗಮನಿಸುತ್ತಾ ಇರುತ್ತಾಳೆ. She sacrifices her preferences. ಆಕೆ ಎಲ್ಲರಿಗೂ ಸಹ ಆದ್ಯತೆಯನ್ನು ಕೊಡುವನಾಗಿರುತ್ತಾಳೆ. Which mother doesn't want hot meal? Which mother எந்த அம்மாவுக்கு ஹாட்டா சாப்பிடணும்னு ஆசை இல்லாம இருக்கும்? ಯಾವ ತಾಯಿಗೆ ಬಿಸಿಯಾದ ಊಟವನ್ನು ಮಾಡಬೇಕೆಂಬುದಾಗಿ ಆಸೆ ಇರುವುದಿಲ್ಲ. But she gives you the best part. ಆದರೆ ಉತ್ತಮವಾದದ್ದನ್ನು ನಿಮಗೆ ಕೊಡಲು ಬಯಸುತ್ತಾಳೆ. She will have the leftover part. ಉಳಿದಿರುವಂತದ್ದನ್ನ ಆಕೆ ತಿನ್ನುವುದಕ್ಕೆ ಬಯಸುತ್ತಾಳೆ. Sometime when you notice, ಅಮ್ಮ ಇದು போதுமா, என்ன இது சாப்பிடுறீங்க? She will tell, இது போதும்பா, எனக்கு பசி இல்லப்பா, I will manage pa, all for you. All for you. ಕೆಲವು ಸರ್ತಿ ಇಷ್ಟು ಸಾಕ ನಿನಗೆ ಎಂಬುದಾಗಿ ಕೇಳಿದ್ರೆ, ಇಲ್ಲ ನನಗೆ ಇಷ್ಟು ಸಾಕು, ನಿನಗೆ ಎಷ್ಟು ಬೇಕು ಅಷ್ಟು ತಿನ್ನು ಎಂಬುದಾಗಿ ಹೇಳಿ ತ್ಯಾಗವಾಗಿ ಆಕೆ ನಡೆದುಕೊಳ್ಳುತ್ತಾಳೆ. ಎಲ್ಲದರ ವಿಷಯದಲ್ಲೂ ತ್ಯಾಗಪೂರ್ವಕವಾಗಿ. Her sacrifices goes on and on. ಹೀಗೆ ಹೇಳುತ್ತಾ ಹೋದರೆ ಆಕೆಯ ತ್ಯಾಗ ಅನೇಕ ವಿಧವಾಗಿದೆ. In the Bible, ಸತ್ಯವೇದದಲ್ಲಿ in 1 Samuel chapter 1, 1 ಸಮುವೇಲ 1ನೇ ಅಧ್ಯಾಯದಲ್ಲಿ we read about a mother. ಇಲ್ಲಿ ಒಬ್ಬ ತಾಯಿಯನ್ನ ಕುರಿತು ನಾವು ಓದುತ್ತೇವೆ. Her name is Hannah. ಆಕೆ ಹೆಸರು ಹನ್ನ ಎಂಬುದಾಗಿ. She prayed to God for the miracle, for a breakthrough. God blessed her womb. ತನ್ನ ಜೀವಿತದಲ್ಲಿ ಒಂದು ಅದ್ಭುತಕ್ಕಾಗಿ, ಒಂದು ಬದಲಾವಣೆಗಾಗಿ ಪ್ರಾರ್ಥನೆ ಮಾಡಿದ್ಲು.
ದೇವರು ಆಕೆಯ ಗರ್ಭವನ್ನು ಆಶೀರ್ವದಿಸಿದ. And she gave birth to a son, ಅದರ ನಂತರವಾಗಿ ಆಕೆ ಒಬ್ಬ ಮಗನನ್ನು ಹೆರುತ್ತಾಳೆ. named him Samuel. ಆತನಿಗೆ ಸಮುವೇಲ್ ಎಂಬುದಾಗಿ ಹೆಸರಿಡುತ್ತಾಳೆ. God answered her prayer, and he was a prayer of her his mother. ದೇವರು ಆಕೆಯ he was an answer to her prayer. ಆಕೆಯ ಪ್ರಾರ್ಥನೆಯನ್ನು ಕೇಳಿ ಆಕೆಗೆ ಒಂದು ಮಗುವನ್ನು ಕೊಡುವಾಗ ಆತನಿಗೆ ಹೆಸರಿಡುವಾಗಲೇ ನನ್ನ ಪ್ರಾರ್ಥನೆಯ ಉತ್ತರ ಎಂಬುದಾಗಿ ಆಕೆ ಹೆಸರಿಡುತ್ತಾಳೆ. But listen to me, there is a difference here for a godly mother. ಆದರೆ ಇಲ್ಲಿ ಒಂದು ಆತ್ಮಿಕವಾಗಿರುವಂತಹ ಒಬ್ಬ ತಾಯಿಗೆ ಇರುವಂತಹ ವ್ಯತ್ಯಾಸವನ್ನು ಇಲ್ಲಿ ನಾವು ನೋಡುತ್ತೇವೆ. She gave back him to the Lord. ಈ ಆತ್ಮಿಕ ತಾಯಿ ಆ ಮಗನನ್ನ ದೇವರಿಗೆ ಹಿಂತಿರುಗಿಸಿ ಕೊಡುತ್ತಿದ್ದಾಳೆ. It's a part of sacrifice. ಇದು ಒಂದು ರೀತಿಯಲ್ಲಿ ತ್ಯಾಗ. All these days she did not have a child. ಇಷ್ಟು ಕಾಲ ಆಕೆಗೆ ಒಂದು ಮಗುವಿರಲಿಲ್ಲ. Now she got a child. ಈಗ ಆಕೆಗೆ ಒಂದು ಮಗು ಸಿಕ್ಕಿತು. But her devotion, her sacrificial attitude, one side, she was giving away her child for the Lord's service to the Lord. ಆಕೆಯ ದೈವ ಭಕ್ತಿ ಹಾಗೂ ಆಕೆಯಲ್ಲಿದ್ದಂಥ ತ್ಯಾಗದ ಮನೋಭಾವ ತನ್ನ ಮಗುವನ್ನ ದೇವರಿಗೆ ಹಿಂತಿರುಗಿ ಕೊಡುವ ಹಾಗೆ ಮಾಡಿತು. You know one thing, all the spiritual mothers, godly mothers who love the Lord, who have a faith in the Lord, listen to this. ದೇವರಲ್ಲಿ ಭಯಭಕ್ತಿಯುಳ್ಳಂತ ಎಲ್ಲ ಆತ್ಮಿಕ ತಾಯಂದಿರೇ, ನೀವು ಈ ಒಂದು ಮಾತನ್ನ ಕೇಳಿಸಿಕೊಳ್ಳ್ರಿ. Real love does not possess destiny selfishly. ನಿಜವಾದಂತ ಪ್ರೀತಿ ಎಂಬುದಾಗಿ ಹೇಳುವಂತದ್ದು ಸ್ವಾರ್ಥ ಪೂರ್ವಕವಾದಂತ ಗುರಿಗಳನ್ನ ಎಂದಿಗೂ ಹೊಂದಿರುವುದಿಲ್ಲ. Real love, real godly love does not possess, does not hold on the destiny of someone. ನಿಜವಾದಂತ ದೈವಿಕ ಪ್ರೀತಿ ಎಂಬುದಾಗಿ ಹೇಳುವಂತದ್ದು ಎಂದಿಗೂ ಸಹ ಬೇರೆಯವರ ಗುರಿಯನ್ನ ತನ್ನ ಸ್ವಾರ್ಥಕ್ಕಾಗಿ ಇಟ್ಟುಕೊಳ್ಳುವುದಿಲ್ಲ. Rather, real love releases for God's destiny. ಅದಕ್ಕೆ ಬದಲಾಗಿ ದೇವರ ಆ ಒಂದು ಚಿತ್ತಕ್ಕೋಸ್ಕರವಾಗಿ ತನ್ನವರನ್ನ ಬಿಟ್ಟು ಕೊಡುವಂತದ್ದಾಗಿರುತ್ತದೆ. Many mothers are protective, that is to be praised. ಅನೇಕ ತಾಯಂದಿರು ಸಂರಕ್ಷಿಸುವರಾಗಿರುತ್ತಾರೆ, ಖಂಡಿತವಾಗಿ ಅದು ಹೊಗಳಲ್ಪಡಬೇಕು. At the same time, some mothers are overprotective. ಅದೇ ಸಮಯದಲ್ಲಿ ಕೆಲವು ತಾಯಂದಿರು ಬಹಳವಾಗಿ ವಿಪರೀತವಾಗಿ ಸಂರಕ್ಷಣೆ ಮಾಡುವಂತವರಾಗಿರುತ್ತಾರೆ. I tell you, really that's over. ನಾನು ಅದನ್ನ ನಿಜವಾಗಿ ಹೇಳುತ್ತೇನೆ, ಅದು ಬಹಳ ಅತಿ ಆಯಿತು. Overprotective is not godliness. ಅತಿಯಾದಂತ ಸಂರಕ್ಷಣೆ ಎಂಬುದಾಗಿ ಹೇಳುವಂತದ್ದು ಅದು ಎಂದಿಗೂ ದೈವಿಕತ್ವವಲ್ಲ. You have to rise up until the age that God wants your son or a daughter to be released for the destiny that God has kept for your child. ದೇವರು ನಿಮ್ಮ ಮಗುವಿಗೋಸ್ಕರವಾಗಿ ಇಟ್ಟಿರುವಂತ ಆ ಒಂದು ಗುರಿಯನ್ನ ತಲುಪುವುದಕ್ಕಾಗಿ ಅವರನ್ನ ಬಿಡುಗಡೆ ಮಾಡಬೇಕೆಂಬುದಾಗಿ ಒಂದು ವಯಸ್ಸಿನವರೆಗೆ ದೇವರು ಎದುರು ನೋಡುವನಾಗಿದ್ದಾನೆ. You know, it's not easy for any parent. It's not easy. ಯಾವ ಹೆತ್ತವರಿಗೂ ಅದೊಂದು ಅಷ್ಟು ಸುಲಭವಾದಂತ ಕಾರ್ಯವಲ್ಲ. Particularly for a mother, it's not easy at all. ನಿರ್ದಿಷ್ಟವಾಗಿ ತಾಯಂದರಿಗೆ ಅದು ಸುಲಭವಾದ ಕಾರ್ಯವಲ್ಲ. Right? Even after 18 years, even after 20 years, when you release your child for the destiny that God has kept, it's not easy. 18 ವರ್ಷವಾದ ಮೇಲೂ 20 ವರ್ಷವಾದ ಮೇಲೂ ಸಹ ದೇವರ ಯೋಜನೆಗೋಸ್ಕರವಾಗಿ ನಿಮ್ಮ ಮಕ್ಕಳನ್ನ ಬಿಟ್ಟು ಕೊಡುವುದು ಅಷ್ಟು ಸುಲಭವಲ್ಲ. But the real love, the real sacrificial love releases for God's destiny. ಆದರೆ ನಿಜವಾದಂತ ತ್ಯಾಗಪೂರ್ವಕವಾಗಿರುವಂತ ಪ್ರೀತಿ ದೇವರ ಉದ್ದೇಶಗಳಿಗಾಗಿ ಬಿಡುಗಡೆಗೊಳಿಸುವಂತದ್ದಾಗಿದೆ. So I would like to encourage mothers, if God has called your children for the service, right, it may be a sacrificial service to the community, no, to be the missionaries, to be a full-time worker, no, she or he may go through the tough and difficult situation, still you release him, release her for that destiny. There, no, you just exhibit the real love towards God and towards your child. ದೈವಿಕ ತಾಯಂದಿರೇ, ನಿಮ್ಮನ್ನು ನೋಡಿ ಒಂದು ಮಾತನ್ನು ಹೇಳಲು ನಾನು ಬಯಸುತ್ತೇನೆ. ಒಂದು ವೇಳೆ ದೇವರು ನಿಮ್ಮ ಮಕ್ಕಳನ್ನ ಕುರಿತಾಗಿ ಒಬ್ಬ ಸಮಾಜ ಸೇವೆ ಮಾಡುವಂತವನಾಗಿ ಅಥವಾ ಒಬ್ಬ ಮಿಷನರಿ ಆಗಿ ಒಬ್ಬ ದೇವರ ಸೇವಕನಾಗಿ ಯಾವುದೋ ಒಂದು ವಿಧದಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವಂತವನಾಗಿ ಕಠಿಣ ಪರಿಸ್ಥಿತಿಗಳನ್ನು ಹಾದು ಹೋಗಬೇಕಾದಂತ ಸ್ಥಿತಿಯಲ್ಲಿ ನಡೆಯಬೇಕಾಗಿದ್ದರೂ ಸಹ ನಿಮ್ಮ ಮಕ್ಕಳನ್ನ ದೇವರಿಗೋಸ್ಕರವಾಗಿ ತ್ಯಾಗಪೂರ್ವಕವಾಗಿ ಸಮರ್ಪಿಸುವುದಕ್ಕೆ ನೀವು ಸಿದ್ಧರಾಗಬೇಕು. You know, some mothers sacrifice their careers for you. ಕೆಲವು ತಾಯಂದಿರು ನಿಮಗೋಸ್ಕರವಾಗಿ ತಮ್ಮ ಭವಿಷ್ಯವನ್ನೇ ಬಿಟ್ಟದ್ದನ್ನ ನಿರಾಕರಿಸಿದ್ದನ್ನ ನೀವು You know, some of the mothers sacrifice their dreams for your sake.
ಕೆಲವು ತಾಯಂದಿರು ನಿಮ್ಮ ನಿಮಿತ್ತವಾಗಿ ತಮ್ಮ ಕನಸುಗಳನ್ನೇ ಮರೆತು ಬಿಟ್ಟದ್ದು ನಿಮಗೆ ಗೊತ್ತಾ? They sacrifice their sleep, they sacrifice their rest. ಅವರು ತಮ್ಮ ನಿದ್ರೆಯನ್ನು ತಮ್ಮ ವಿಶ್ರಾಂತಿಯನ್ನು ನಿಮಗೋಸ್ಕರವಾಗಿ ತ್ಯಾಗ ಮಾಡಿದ್ದು ನಿಮಗೆ ಗೊತ್ತಾ? And many times ಅನೇಕ ಸಂದರ್ಭಗಳಲ್ಲಿ they go unnoticed. ಅವರು ಎಂದಿಗೂ ಸಹ ಗುರುತಿಸಲ್ಪಡುವುದಿಲ್ಲ. They never heard thank you from their children. ಅವರು ತಮ್ಮ ಮಕ್ಕಳಿಂದ ಎಂದಿಗೂ ನಿನಗೆ ಕೃತಜ್ಞತೆ ಅಮ್ಮ ಎಂಬುದಾಗಿ ಹೇಳುವಂತ ಶಬ್ದವನ್ನು ಕೇಳಿಸಿಕೊಳ್ಳುವುದಿಲ್ಲ. Today one of the reason I'm just talking in this way, I want to be a voice for such mothers who have never heard even once in their lifetime thank you from their children. ಅವರ ಜೀವಿತದಲ್ಲಿಯೇ ಒಂದು ಸಾರಿಯೂ ತಮ್ಮ ಮಕ್ಕಳಿಂದ ತಾವು ಮಾಡಿದಂತ ಎಲ್ಲಾ ಕಾರ್ಯಗಳಿಗಾಗಿ ನಿನಗೆ ಕೃತಜ್ಞತೆ ಎಂಬುದಾಗಿ ಹೇಳುವಂತ ಒಂದು ಸ್ವರವನ್ನ ಅವರು ಕೇಳಿಸಿಕೊಳ್ಳಿ ಎಂಬುವಂತ ಉದ್ದೇಶಕ್ಕೆ ಇದನ್ನ ನಾನು ಹೇಳುತ್ತಾ ಇದ್ದೇನೆ. Right? In our culture, thank you from the children to a mother is like a ketta varta. ನಮ್ಮ ಸಂಸ್ಕೃತಿಯಲ್ಲಿ ನೋಡುವಾಗ ಮಕ್ಕಳು ತಮ್ಮ ತಾಯಿಯನ್ನ ನೋಡಿ ಥ್ಯಾಂಕ್ ಯು ಎಂಬುದಾಗಿ ಕೃತಜ್ಞತೆ ಎಂಬುದಾಗಿ ಹೇಳುವಂತದ್ದು ಕೆಟ್ಟ ಶಬ್ದ. But you will speak all ketta varta to her. ಆದ್ರೆ ಆಕೆಯನ್ನ ನೋಡಿ ನೀವೆಲ್ಲ ಕೆಟ್ಟ ಶಬ್ದಗಳನ್ನ ಮಾತನಾಡಬಹುದು. But you will not say thank you to her. ಆದ್ರೆ ಆಕೆಯನ್ನ ನೋಡಿ ನೀವು ಕೃತಜ್ಞತೆ ಎಂಬುದಾಗಿ ಹೇಳಬಾರದು. At least today think about it and repent for it and say sorry. I have never noticed out all that what you did for me today. I want to thank you for everything ಈ that you did. ದಿವಸದಲ್ಲಿ ಆದರೂ ನಿಮ್ಮ ತಾಯಿಯನ್ನ ನೋಡಿ ನೀವು ಮಾನಸಾಂತರ ಪಟ್ಟ ಆಕೆಯನ್ನು ನೋಡಿ ಹೇಳ್ರಿ ನೀನು ಮಾಡಿದಂತ ಎಲ್ಲ ಕಾರ್ಯಗಳಿಗೆ ನಿನಗೆ ಕೃತಜ್ಞತೆ ಅಮ್ಮ ಎಂಬುದಾಗಿ. Amen. ಆಮೆನ್. You think about at kitchens. ಅಡಿಗೆ ಮನೆಯನ್ನು ಕುರಿತು ಯೋಚಿಸಿ ನೋಡಿ. Many sacrifices are made. ಅಲ್ಲಿ ಅನೇಕ ತ್ಯಾಗಗಳು ಮಾಡಲ್ಪಡುತ್ತದೆ. When you are sick beside your bed, sometime in the hospital, that sacrifices will speak. ನೀವು ಅನಾರೋಗ್ಯದೊಟ್ಟಿಗೆ ಹಾಸಿಗೆಯಲ್ಲಿ ಮಲಗಿರುವಾಗ ಅಥವಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿಬಿಟ್ಟರೂ ಸಹ ತ್ಯಾಗಪೂರ್ವಕವಾದ ರೀತಿಯಲ್ಲಿ ಅವರು ಮಾಡುವಂತ ಸೇವೆಯನ್ನು ನೀವು ನೋಡುತ್ತೀರಿ. When you're a small child, even a small sound from you wake her up. ನೀವು ಚಿಕ್ಕ ಮಗುವಾಗಿರುವಾಗ ನಿಮ್ಮಿಂದ ಹೊರಡುವಂತ ಒಂದು ಸಣ್ಣ ಶಬ್ದ ಆಕೆಯನ್ನು ಎಚ್ಚರಗೊಳಿಸುತ್ತೆ. When you're sick, ನೀವು ಅನಾರೋಗ್ಯದಲ್ಲಿರುವಾಗ she will make sure that you would sleep and she will not sleep. ಆಕೆ ನೀವು ನಿದ್ರಿಸುತ್ತಾ ಇದ್ದೀರಾ ಎಂಬುದಾಗಿ ಗಮನಿಸುತ್ತಾರೆ ಹೊರತು ಆಕೆ ನಿದ್ರಿಸುವುದಿಲ್ಲ. Sleepless nights, ನಿದ್ರೆ ಇಲ್ಲದಂತ ರಾತ್ರಿಗಳು, days and nights without proper rest, ಸರಿಯಾದ ವಿಶ್ರಾಂತಿ ಇಲ್ಲದಂತ ರಾತ್ರಿಗಳು. and as a godly mother, she would always whisper prayers for you. ಒಬ್ಬ ದೈವಿಕ ತಾಯಿಯಾಗಿ ಆಕೆ ಯಾವಾಗಲೂ ನಿಮಗೋಸ್ಕರವಾಗಿ ಪ್ರಾರ್ಥನೆಯನ್ನ ಮಾಡುವಂತವಳಾಗಿರುತ್ತಾಳೆ. என் பையன் நல்லா இருக்கணும் ஆண்டவரே, ನಮ್ಮ ಮಗ ಚೆನ್ನಾಗಿರ್ಬೇಕಪ್ಪ, என் பொண்ணு நல்லா இருக்கணும் ನನ್ನ ஆண்டவரே. ಮಗಳು ಚೆನ್ನಾಗಿರ್ಬೇಕಪ್ಪ. She would whisper her prayers even in the darkest situation. ಕಠಿಣವಾದಂತಹ ಪರಿಸ್ಥಿತಿಗಳಲ್ಲಿಯೂ ಸಹ ಆಕೆ ನಿಮಗೋಸ್ಕರವಾಗಿ ತನ್ನ ಪ್ರಾರ್ಥನೆಯನ್ನ ಹೇಳುತ್ತಲೇ And ಇರುತ್ತಾಳೆ. you know some of the beautiful prayers, the sacrificial prayers of mothers, when a child, even grown-up child, is so sick, right? It's a very, very dangerous thing. She would say, Lord, take my life and give life back to my son or my daughter. ಬೆಳೆದಿರುವಂತಹ ಮಕ್ಕಳು ಒಂದು ಕಠಿಣವಾದಂಥ ಅನಾರೋಗ್ಯದ ಸಮಸ್ಯೆಗಳಿಗೆ ಒಳಗಾಗುವಾಗ ಕೆಲವು ತಾಯಂದಿರು ಮಾಡುವಂಥ ಕಠಿಣವಾದಂಥ ಪ್ರಾರ್ಥನೆ ಇದಾಗಿರುತ್ತದೆ. ದೇವರೇ, ನನ್ನ ಜೀವವನ್ನಾದರೂ ತೆಗೆದುಕೊಂಡು ಬಿಡು, ಆದರೆ ನನ್ನ ಮಗುವಿನ ಜೀವವನ್ನು ಕೊಡು. என் உயிரை வேணா எடுத்துக்கங்க ஆண்டவரே, என் பிள்ளை உயிரை கொடுத்துருங்க. ನನ್ನ ಜೀವವನ್ನಾದರೂ ತೆಗೆದುಕೊಂಡು ಮಗುವಿನ ಜೀವವನ್ನು ಕೊಡೆಂಬುದಾಗಿ ಕೇಳುತ್ತಾಳೆ. Sacrifice is really soaked in side of the motherhood. ತ್ಯಾಗ ಎಂಬುದಾಗಿ ಹೇಳುವಂಥದ್ದು ತಾಯಿತನದಲ್ಲಿ ಆಳವಾಗಿ ಬೇರೂರಿರುವಂತಹ ಒಂದು ಸ್ವಭಾವ. I know the time is up. Let me try to wrap up fastly. Thirdly, a mother is made of nurture. ಮೂರನೇದಾಗಿ ತಾಯಿಯು ಪೋಷಣೆಯಿಂದ ರೂಪಿಸಲ್ಪಟ್ಟಿರುತ್ತಾಳೆ. Nurture, ಪೋಷಿக்கிற ஒரு திறன். ಪೋಷಿಸುವಂತ ಒಂದು ಸಾಮರ್ಥ್ಯ. A mother is made of nurture. ತಾಯಿ ಪೋಷಣೆಯಿಂದಲೇ Even ರೂಪಿಸಲ್ಪಟ್ಟಿರುತ್ತಾಳೆ. God acknowledges it. Isaiah chapter 66 verse 13. ದೇವರು ಸಹ ಅದನ್ನ ಗುರುತಿಸಿದವನಾಗಿ ಈ ರೀತಿಯಾಗಿ ಹೇಳುತ್ತಾನೆ. ಯೆಶಾಯ 66:13ರಲ್ಲಿ, As a mother comforts her child, so will I comfort you. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. This verse is amazing. God compares his comfort to the comfort of a mother. ಒಬ್ಬ ತಾಯಿ ತನ್ನ ಮಗುವನ್ನ ಸಂತೈಸುವ ರೀತಿಯಲ್ಲಿ
ದೇವರು ನಮ್ಮನ್ನು ಸಂತೈಸುವನಾಗಿದ್ದಾನೆ ಎನ್ನುವಂಥದ್ದು ಒಂದು ಅತಿಶಯವಾದ ಮಾತು. Why? That nurturing is a sacred part that is reflected in a motherhood and God honors it. ಪೋಷಣೆ ಎಂಬುದಾಗಿ ಹೇಳುವಂಥದ್ದು ತಾಯಿಯಲ್ಲಿರುವಂಥ ವಿಶೇಷವಾದಂಥ ಒಂದು ಸಾಮರ್ಥ್ಯ, ದೇವರು ಅದನ್ನ ಕುರಿತೇ ಹೇಳುವನಾಗಿದ್ದಾನೆ. You know, Mary nurtured Jesus. Mary nurtured Jesus. ಮೇರಿ ಯೇಸುವನ್ನ ಪೋಷಣೆ ಮಾಡಿದ್ಲು. Right? She brought him up. ಆಕೆ ಅವನನ್ನ ಬೆಳೆಸಿದಳು. Right? You think about it as every mother. ಅದನ್ನ ಕುರಿತು ಯೋಚಿಸಿ ನೋಡ್ರಿ, ಪ್ರತಿಯೊಬ್ಬ ತಾಯಂದಿರು Mary fed him. ಆ ಪಾಲ್ ಕೊಡ್ತಾங்க, ವಳತಾங்க. ಮರಿಯಳು ಯೇಸುವನ್ನ ಪೋಷಣೆ ಮಾಡಿದ್ಲು, ಹಾಲು ಕೊಟ್ಟಳು, ಆತನಿಗೆ ಊಟ ಮಾಡಿಸಿ As ಬೆಳೆಸಿದಳು. any mother would do, she protected him. ಎಲ್ಲ ತಾಯಂದಿರು ಮಾಡುವ ಹಾಗೆ ಆಕೆಯು ಅವನನ್ನ ಸಂರಕ್ಷಿಸಿದ್ಲು. Like any other mother, she raised him. ಎಲ್ಲ ತಾಯಂದಿರು ಮಾಡುವ ಹಾಗೆ ಆಕೆ ಅವನನ್ನ ಬೆಳೆಸಿದ್ಲು. The Savior of the world experienced a motherhood on earth. ಲೋಕ ರಕ್ಷಕನು ತಾಯಿತನದ ಆ ಶ್ರೇಷ್ಠವಾದ ಆ ಅನುಭವವನ್ನ ತನ್ನ ತಾಯಿಯ ಮೂಲಕವಾಗಿ ಈ ಲೋಕದಲ್ಲಿ ನೋಡಿದ. That nurturing nature. ಪೋಷಿಸುವಂತ ಒಂದು ಸ್ವಭಾವ. Nurturing nature. ಪೋಷಿಸುವಂತ ಸ್ವಭಾವ. That's in God. ದೇವರಲ್ಲಿ. God. No, the same nature is in God. ಅದೇ ಸ್ವಭಾವ ದೇವರಲ್ಲಿದೆ. God wants to nurture us. ದೇವರು ಸಹ ನಮ್ಮನ್ನು ಸಂತೈಸುವುದಕ್ಕೂ ಪೋಷಿಸುವುದಕ್ಕೂ That ಬಯಸುತ್ತಾನೆ. nature of God is given to a mother. ದೇವರಲ್ಲಿದ್ದಂತ ಅದೇ ಸ್ವಭಾವ ತಾಯಿಗೆ ಕೊಡಲ್ಪಟ್ಟಿತು. Mother nurtures her child like anyone else in the family. ತಾಯಿಯು ಸಹ ಬೇರೆ ಯಾರು ತನ್ನ ಕುಟುಂಬದಲ್ಲಿ ಪೋಷಿಸದ ಹಾಗೆ ತನ್ನ ಮಗುವನ್ನು ಆಕೆ ಪೋಷಿಸುತ್ತಾಳೆ. Amen. You know, when the nurture is absent, many people live with a wounded heart. ಸರಿಯಾದ ಪೋಷಣೆ ಎಂಬುದಾಗಿ ಇಲ್ಲದೆ ಹೋದಲ್ಲಿ ಅನೇಕರು ಕುಟುಂಬಗಳಲ್ಲಿ ಹೃದಯದಲ್ಲಿ ಗಾಯ ಹೊಂದುತ್ತಾರೆ. If that nurturing misses, people go wounded. ಆ ಪೋಷಣೆ ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋದಲ್ಲಿ ಜನರು ಹೃದಯದಲ್ಲಿ ಬಾಧಿಸಲ್ಪಡುತ್ತಾರೆ. Think about your mother. ನಿಮ್ಮ ತಾಯಿಯನ್ನ ಕುರಿತು ಯೋಚಿಸಿ ನೋಡ್ರಿ. She may knew little, very little about the world. ಆಕೆ ಒಂದು ವೇಳೆ ಈ ಲೋಕವನ್ನ ಕುರಿತು ಸ್ವಲ್ಪವಾಗಿ But you know, ತಿಳಿದುಕೊಂಡವಳಾಗಿರಬಹುದು. for her, you were the world. ಆದರೆ ಆಕೆಗೆ ನೀವೇ அவளுக்கு ಪ್ರಪಂಚವಾಗಿದ್ದೀರಿ. உலகம் தெரியல, ஆனா நீங்க தான் அவளுக்கு உலகமா இருந்திருப்பீங்க. ಆಕೆಗೆ ಲೋಕ ಗೊತ್ತಿಲ್ಲದೆ ಇದ್ದಿರಬಹುದು, ಆದರೆ ನೀವೇ ಆಕೆಗೆ ಲೋಕವಾಗಿರುತ್ತೀರಿ. A nurturing mother is a safer place for any child. ಪೋಷಿಸುವಂತ ಒಬ್ಬ ತಾಯಿ ತನ್ನ ಮಗುವಿಗೆ ಸುರಕ್ಷಿತವಾದ She plays a role of a comforter. ಆಕೆ ಸಂತೈಸುವಂತ ವ್ಯಕ್ತಿಯಾಗಿರುತ್ತಾಳೆ. She plays a role of an encourager. ಆಕೆ ಪ್ರೋತ್ಸಾಹ ಪಡಿಸುವಂತವಳಾಗಿರುತ್ತಾಳೆ. And she is the emotional shelter. ಅದೇ When you ಸಮಯದಲ್ಲಿ are broken, you come to your mother. ನೀವು ಹೃದಯದಲ್ಲಿ ಮುರಿಯಲ್ಪಟ್ಟವರಾಗಿ ನಿಮ್ಮ ತಾಯಿಯ ಬಳಿಗೆ ಬರುವಾಗ ಆಕೆ ನಿಮ್ಮನ್ನ ಸಂತೈಸುವಂತವಳಾಗಿರುತ್ತಾಳೆ. No, mother is the emotional shelter. ತಾಯಿ ಭಾವನಾತ್ಮಕವಾಗಿ ನಮಗೊಂದು ಆಶ್ರಯವಾಗಿರುತ್ತಾಳೆ. She would just share everything. ಆಕೆ ಬಳಿಯಲ್ಲಿ ಎಲ್ಲವನ್ನ ನೀವು ಹಂಚಿಕೊಳ್ಳಬಹುದು. The other day, very early in the morning, about 5:15, my daughter called her mother, my wife. ಬೆಳಗಿನ ಜಾವ 5:15 ಗಂಟೆಗೆ ನನ್ನ ಮಗಳು ನನ್ನ ಹೆಂಡತಿಗೆ ಅಂದ್ರೆ ಅವರ ತಾಯಿಗೆ ಫೋನ್ ಮಾಡಿದ್ಲು. She needed to just pour out. She needed to cry. She needed to tell some of the things. And no, she poured out her emotion about 15 minutes call. ಆಕೆಯು ಕೆಲವು ಸಂಗತಿಗಳನ್ನ ಹೇಳಿಕೊಳ್ಳಬೇಕಾಗಿತ್ತು, ಕೆಲವು ಸಂಗತಿಗಳ ವಿಷಯವಾಗಿ ಹಂಚಿಕೊಂಡು ಅಳಬೇಕಾಗಿತ್ತು. ಹೆಚ್ಚು ಕಡಿಮೆ 15 ನಿಮಿಷಗಳ ಕಾಲ ಆಕೆ ಅದನ್ನ ಫೋನ್ ನಲ್ಲಿ ಮಾಡಿದ್ಲು. It's about 1 hour call. ಅದು 1 ಗಂಟೆಗಳ ಅವಧಿಯ ಕಾಲ ಆಗಿತ್ತು. Phone call, right? So she just transferred her emotional pain to her mother. ಆಕೆ ಭಾವನಾತ್ಮಕವಾಗಿ ತನ್ನ ಮನಸ್ಸಿನಲ್ಲಿದ್ದಂತ ವೇದನೆಗಳನ್ನ ತನ್ನ ತಾಯಿಯ ಬಳಿಯಲ್ಲಿ ಹಂಚಿಕೊಂಡ್ಳು. I was hearing everything my wife talks like only a mother can do it. ನಾನು ನನ್ನ ಹೆಂಡತಿ ಹೇಳುವಂತ ಪ್ರತಿಯೊಂದು ಮಾತುಗಳನ್ನ ಕೇಳಿಸಿಕೊಳ್ಳುತ್ತಿದ್ದೆ. ಒಬ್ಬ ತಾಯಿ ಮಾತ್ರ ಆ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ. Right? So when there is a disappointment, when there is a hard times, you walk through a tough time as you exercise your faith, right? Anything for that matter. Mother is an emotional shelter. ಒಂದು ಕಠಿಣವಾದಂತ ಪರಿಸ್ಥಿತಿಯನ್ನು ನೀವು ಹಾದು ಹೋಗುವಾಗ, ನಿಮ್ಮ ಹೃದಯದಲ್ಲಿ ಮುರಿಯಲ್ಪಟ್ಟಿರುವಾಗ, ನಿರಾಸೆಯನ್ನು ಅನುಭವಿಸುವಾಗ, ಯಾವ ಪರಿಸ್ಥಿತಿ ಆಗಿದ್ದರೂ ಸರಿ,
ಒಬ್ಬ ತಾಯಿ ತನ್ನ ಮಗುವನ್ನ ಸಂತೈಸುವುದಕ್ಕೆ As a ಶಕ್ತಳಾಗಿರುತ್ತಾಳೆ. pastor, when I look at the church, I have to say these things. ಒಬ್ಬ ಸಭಾಪಾಲಕನಾಗಿ ಸಭೆಯನ್ನ ಕುರಿತು ನಾನು ನೋಡುವಾಗ ನಾನು ಈ ಕಾರ್ಯವನ್ನು ಹೇಳಲು ಬಯಸುತ್ತೇನೆ. You know, church does not need only the preachers. ಸಭೆ ಎಂದಿಗೂ ಸಹ ಉಪದೇಶಿಯನ್ನ ಮಾತ್ರ ಎದುರು ನೋಡುವುದಿಲ್ಲ. Church does not need only the leaders. ಸಭೆಗೆ ನಾಯಕರುಗಳು ಮಾತ್ರ ಅಗತ್ಯವಿರುವುದಿಲ್ಲ. Church needs spiritual mothers. ಸಭೆಗೆ ಅಗತ್ಯವಿರುವಂತದ್ದು ಆತ್ಮಿಕ ತಾಯಂದಿರು. Now, some may be a biological mother. You had that privilege to carry a physical child. ನಿಮ್ಮಲ್ಲಿ ಕೆಲವರು ಮಾತ್ರ ಶಾರೀರಿಕವಾಗಿ ನಿಮ್ಮ ಮಕ್ಕಳನ್ನು ಹೊಂದಿ ತಾಯಂದಿರಾಗಿರಬಹುದು. But you know, many are there in the church. They need the spiritual mothers. ಆದರೆ ಸಭೆಯಲ್ಲಿರುವಂತ ಅನೇಕರಿಗೆ ಆತ್ಮಿಕ ತಾಯಂದಿರ ಅಗತ್ಯವಿದೆ. They need your prayers. ಅವರಿಗೆ ನಿಮ್ಮ ಪ್ರಾರ್ಥನೆ They need your ಅಗತ್ಯವಿದೆ. care. ಅವರಿಗೆ ನಿಮ್ಮ ಪೋಷಣೆ They ಅಗತ್ಯವಿದೆ. need your emotional strength in a prayer. ಅವರಿಗೆ ನಿಮ್ಮ ಪ್ರಾರ್ಥನೆ ಮೂಲಕವಾಗಿ ಮಾನಸಿಕವಾಗಿ ಬಲ ತುಂಬುವಂತ ಅನುಭವ ಬೇಕಾಗಿದೆ. Right? Intercessors will play a role of a spiritual mother. ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವಂತವರು ಆತ್ಮಿಕ ತಾಯಂದಿರ ಸ್ಥಾನವನ್ನ ನಿರ್ವಹಿಸುವಂತವರಾಗಿರುತ್ತಾರೆ. It's so amazing to read this scripture, 1 Thessalonians chapter 2. ಒಂದು ಥೆಸಲೋನಿಕ 2ನೇ ಅಧ್ಯಾಯದಲ್ಲಿ ಒಂದು ಕಾರ್ಯವನ್ನು ಓದುವಾಗ ಇದು Verses 7 ನಿಜವಾಗಿಯೂ ಆಶ್ಚರ್ಯಕರವಾದ ಸಂಗತಿ. verses 7 and 8. The 7th verse, the last part. 7 ಮತ್ತು 8ನೇ ವಾಕ್ಯದಲ್ಲಿ ನೋಡುವಾಗ ಕೊನೆಯ ಭಾಗ Paul was telling, we were like a mother feeding and caring for her own children. ಪೌಲನು ಹೀಗೆ ಹೇಳುತ್ತಿದ್ದಾನೆ, ಮಕ್ಕಳನ್ನ ಯಾವ ರೀತಿಯಲ್ಲಿ ಆರೈಕೆ ಮಾಡುತ್ತೇವೋ ಅದೇ ರೀತಿಯಲ್ಲಿ ನಾನು ನಿಮ್ಮನ್ನು ಆರೈಕೆ ಮಾಡಿದ್ದೇನೆ ಎಂಬುದಾಗಿ. Apostle Paul compares the way that he ministered to the people like a mother caring and feeding her own children. ಅಪೊಸ್ತಲನಾದಂತ ಪೌಲನು ಈ ರೀತಿಯಾಗಿ ಹೇಳುತ್ತೇನೆ, ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುವ ರೀತಿಯಲ್ಲಿ ನಾವು ನಿಮ್ಮ ಮಧ್ಯದಲ್ಲಿ ನಿಮ್ಮನ್ನು ಪೋಷಿಸಿದ್ದೇವೆ ಎಂಬುದಾಗಿ. Amen. ಆಮೆನ್. The church is the extended family of God. ಸಭೆ ಎಂಬುದಾಗಿ ಹೇಳುವಂತದ್ದು ವಿಸ್ತರಿಸಲ್ಪಟ್ಟಂತ ದೇವರ ಕುಟುಂಬವಾಗಿದೆ. Motherless people, you have the mothers in the church. Childrenless people, you are the children in the house of God. ತಾಯಿ ಇಲ್ಲದಂತ ಮಕ್ಕಳಿಗೆ ನೀವೇ ದೇವರ ಮನೆಯಲ್ಲಿ ತಾಯಂದಿರಾಗಿದ್ದೀರಿ, ಮಕ್ಕಳಿಲ್ಲದಂತ ತಾಯಂದರಿಗೆ ನೀವೇ ದೇವರ ಮನೆಯಲ್ಲಿ ಮಕ್ಕಳಾಗಿದ್ದೀರಿ. And also verse number 8, 1 Thessalonians 2:8, we loved you so much that we shared with you not only God's good news but our own lives too. ಒಂದು ಥೆಸಲೋನಿಕ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಮುಂದುವರೆದು ಪೌಲನು ಹೇಳುತ್ತಾನೆ, ನೀವು ನಮಗೆ ಅತಿ ಪ್ರಿಯರಾದ ಕಾರಣ ನಾವು ನಿಮ್ಮಲ್ಲಿ ಮಮತೆಯುಳ್ಳವರಾಗಿ ದೇವರ ಸ್ವಾರ್ಥಿಯನ್ನು ಹೇಳುವುದಕ್ಕೆ ಮಾತ್ರವಲ್ಲದೆ ನಿಮಗೋಸ್ಕರ ಪ್ರಾಣವನ್ನೇ ಕೊಡುವುದಕ್ಕೆ ಸಂತೋಷ ಪಡುವರಾದೆವು. Amen. ಆಮೆನ್. You know, every time a mother comforts a child, earth hears an echo of heaven. ಪ್ರತಿ ಬಾರಿ ತಾಯಿ ತನ್ನ ಮಗುವನ್ನ ಸಂತೈಸುವಾಗೆಲ್ಲ ಭೂಮಿಯಲ್ಲಿ ಸ್ವರ್ಗದ ಪ್ರತಿಧ್ವನಿ ಕೇಳಿಸುತ್ತದೆ. Amen. ಆಮೆನ್. Then the fourth one, a mother is made of faith. 4ನೇದಾಗಿ ನೋಡುವುದಾದ್ರೆ ತಾಯಿಯನ್ನ ನಂಬಿಕೆಯಿಂದ ರೂಪಿಸಲ್ಪಟ್ಟಿದೆ. Fifth one, a mother is made of love. 5ನೇದಾಗಿ ತಾಯಿ ಪ್ರೀತಿಯಿಂದ ಮಾಡಲ್ಪಟ್ಟಿದ್ದಾಳೆ. Okay, you can just go on and on to see that. ಹೀಗೆ ತಾಯಿಯ ಸ್ವಭಾವಗಳನ್ನು ಕುರಿತು ಮುಂದುವರೆದು ನೋಡುತ್ತಲೇ ಇರಬಹುದು. Isaiah 49:15. ಯೆಶಾಯ 49:15 God said that, can a woman forget her nursing child? ದೇವರು ಈ ರೀತಿಯಾಗಿ ಹೇಳುತ್ತಾನೆ, ಒಂದು ವೇಳೆ ಸ್ತ್ರೀಯು ತನ್ನ ಹಾಲುಣಿಸುವ ಮಗುವನ್ನು ಮರೆಯುತ್ತಾಳೆಯೇ? And not have compassion on the son of her womb? Surely they may forget, yet I will not forget ತಾನು you. ಹೆತ್ತ ಮಗುವಿನ ಮೇಲೆ ಕರುಣೆ ತೋರಿಸದೇ ಇರುತ್ತಾಳೆಯೇ? ಒಂದು ವೇಳೆ ಅವರು ಮರೆತರು, ನಾನು ನಿನ್ನನ್ನು ಮರೆಯುವುದಿಲ್ಲ. Even God uses mother's love to describe his covenantal love. ದೇವರು ಸಹ ತನ್ನ ಒಡಂಬಡಿಕೆಯ ಪ್ರೀತಿಯನ್ನು ವಿವರಿಸುವುದಕ್ಕಾಗಿ ತಾಯಿಯ ಪ್ರೀತಿಯನ್ನೇ ಇಲ್ಲಿ ತೋರಿಸುತ್ತಾ ಇದ್ದಾನೆ. Today as a church we honor biological mothers. ಈ ದಿವಸದಲ್ಲಿ ಸಭೆಯಾಗಿರುವಂತ ನಾವು ಸಭೆಯಲ್ಲಿರುವಂತ ಶಾರೀರಿಕ ತಾಯಂದಿರಾಗಿರುವಂತ ನಾವು We honor spiritual mothers. ನಾವು ಇಲ್ಲಿರುವಂತ ಆತ್ಮಿಕ ತಾಯಂದಿರನ್ನು ಘನಪಡಿಸುತ್ತೇವೆ. Some of you may be single mothers. You are either a widow or abandoned. Single mothers, still we want to honor you. ಒಂದು ವೇಳೆ ನೀವು ವಿಧವೆಯರಾಗಿರಬಹುದು ಅಥವಾ ಗಂಡನಿಲ್ಲದಂತ ಏಕ ಪೋಷಕರಾಗಿರಬಹುದು. We want to acknowledge and honor grieving mothers. Some of you are having pain inside. ಒಂದು ವೇಳೆ ದುಃಖಿಸುವಂತ ತಾಯಂದಿರಾಗಿರಬಹುದು, ಮನಸ್ಸಿನಲ್ಲಿ ವೇದನೆಯಿಂದ ತುಂಬಿರಬಹುದು. And we want to honor praying mothers. ಪ್ರಾರ್ಥಿಸುವಂತ ತಾಯಂದಿರನ್ನು ಘನಪಡಿಸುತ್ತೇವೆ.
exhausted mothers. ಓ ಬಳಲಿ ಹೋಗಿರುವಂತ ತಾಯಂದಿರನ್ನು ಸಹ ನಾವು ಘನಪಡಿಸುತ್ತೇವೆ. You have nurtured your family faithfully. ನೀವು ನಿಮ್ಮ ಕುಟುಂಬಗಳನ್ನ ಪ್ರಾಮಾಣಿಕವಾಗಿ ನಂಬಿಗಸ್ತಿಕೆಯಿಂದ ಪೋಷಿಸುತ್ತಾ ಇದ್ದೀರಿ. I want all the mothers to stand on your feet. ಎಲ್ಲಾ ತಾಯಂದಿರು ಇರುವಂತ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳಬೇಕೆಂಬುದಾಗಿ In ಕೇಳಿಕೊಳ್ಳುತ್ತೇನೆ. this list, if you are their biological mother, yes. You are not biologically a mother. You are married. You are waiting for your physical child. But still, if you are playing a spiritual mother's role, please stand up. ನೀವು ಈಗಾಗಲೇ ತಾಯಂದಿರಾಗಿ ಇರುವಂತವರು ಎದ್ದು ನಿಂತುಕೊಳ್ಳ್ರಿ. ಅದೇ ಸಮಯದಲ್ಲಿ ವಿವಾಹಿತರಾಗಿದ್ದು ತಾಯ್ತನಕ್ಕೋಸ್ಕರವಾಗಿ ಎದುರು ನೋಡುವಂತವರಾಗಿರುವುದಾದ್ರೆ ನೀವಿರುವಂತಹ ಸ್ಥಳದಲ್ಲಿ ಹಾಗೆ ಎದ್ದು You are ನಿಂತುಕೊಳ್ಳ್ರಿ. carrying some people in your prayer, in your intercession. You are a spiritual mother, a praying mother. ನಿಮ್ಮ ಪ್ರಾರ್ಥನೆಯಲ್ಲಿ ಅನೇಕರನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಾರ್ಥಿಸುವಂತವರಾಗಿರುವುದಾದ್ರೆ ನೀವು ಆತ್ಮಿಕ ತಾಯಿಂದರಾಗಿದ್ದೀರಿ. ನೀವು ಸಹ ಎದ್ದು ನಿಂತುಕೊಳ್ಳ್ರಿ. So we want to pray for all the mothers. ನಾವು ಎಲ್ಲಾ ತಾಯಂದಿರಿಗಾಗಿ ಪ್ರಾರ್ಥಿಸಲು ಬಯಸುತ್ತೇವೆ. Even I want Tara to stand up. Yes, everyone. ಎಲ್ಲರೂ. Right, Ritaka, spiritual mother to many spiritual children. ಅನೇಕ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಾಯಿಯಾಗಿರುವಂತ ರೀಟಕ ಅವರು ಸಹ ಎದ್ದು ನಿಂತುಕೊಳ್ಳಬೇಕೆಂಬುದಾಗಿ It's not a shame in the house of God that you don't have a physical child. Don't worry ದೇವರ about it. ಮನೆಯಲ್ಲಿ ಶಾರೀರಿಕವಾಗಿ ನಿಮಗೆ ಮಕ್ಕಳಿಲ್ಲ ಅನ್ನುವಂಥದ್ದು ಎಂದಿಗೂ ನಾಚಿಕೆಗೇಡಿನ ಸಂಗತಿ ಅಲ್ಲ. What the society sees is different. What the heaven sees is different. ಸಮಾಜ ಏನು ಯಾವ ರೀತಿಯಲ್ಲಿ ನೋಡುತ್ತದೋ ಅದು ಬೇರೆ, ಪರಲೋಕ ಹೇಗೆ ನೋಡುತ್ತದೋ ಅದೇ ಬೇರೆ ಆಗಿದೆ. Sister Elizabeth, you are a praying mother. ಸಹೋದರಿ ಎಲಿಜಬೆತ್ ರವರು ನೀವು ಪ್ರಾರ್ಥಿಸುವಂತ Why are ತಾಯಿ. you thinking about that? ಯಾಕೆ ನೀವು ಅವುಗಳನ್ನೆಲ್ಲ ಯೋಚಿಸುತ್ತೀರಿ? Right? Why are you not thinking about it? ಯಾಕೆ ಇವುಗಳನ್ನ ಕುರಿತು ನೀವು ಯೋಚಿಸುವುದಿಲ್ಲ? You are playing a role of a mother. ನೀವು ಒಬ್ಬ ತಾಯಿಯ ಪಾತ್ರವನ್ನ ನಿರ್ವಹಿಸುವಂತವರಾಗಿದ್ದೀರಿ. We want to honor you. We want to pray for you. ನಾವು ನಿಮ್ಮನ್ನ ಘನಪಡಿಸಲು ಬಯಸುತ್ತೇವೆ, ನಿಮಗೋಸ್ಕರವಾಗಿ ಪ್ರಾರ್ಥಿಸಲು ಬಯಸುತ್ತೇವೆ. Is it okay if I ask you to come to the front? ನಿಮಗೆ ಮುಂಭಾಗದಲ್ಲಿ ಬರುವುದಕ್ಕೆ ಯಾವ ಅಡ್ಡಿ ಇಲ್ಲದೆ ಹೋದಲ್ಲಿ ದಯವಿಟ್ಟು ಮುಂಭಾಗಕ್ಕೆ ಬನ್ನಿರಿ. Of course, the time is gone, but we'll take a couple of minutes here. ಸಮಯ Please come. ಮುಗಿಯುತ್ತಾ ಇರುವುದರಿಂದ ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸುವುದಕ್ಕೆ ಸಮಯವನ್ನು Please ತೆಗೆದುಕೊಳ್ಳಲು come. ಬಯಸುತ್ತೇನೆ. ದಯವಿಟ್ಟು ಮುಂಭಾಗಕ್ಕೆ Biological mother, spiritual mother, single ತಾಯಂದಿರು, mothers, ಆತ್ಮಿಕ ತಾಯಂದಿರು, ಪ್ರಾರ್ಥಿಸುವಂತ ತಾಯಂದಿರು, grandmothers, ಅಜ್ಜಿಯಂದಿರು, praying mothers, ಪ್ರಾರ್ಥಿಸುವಂತ ತಾಯಂದಿರು, people who carry the families of the church in your prayers, in your heart. ಸಭೆಯ ಕುಟುಂಬಗಳನ್ನ ನಿಮ್ಮ ಪ್ರಾರ್ಥನೆಗಳಲ್ಲಿ ಹೊತ್ತುಕೊಂಡಿರುವಂತ ಪ್ರಾರ್ಥಿಸುವಂತ ತಾಯಂದಿರು. Amen. Wonderful, wonderful. ಸುಂದರವಾದ- You are so precious in the sight of God. ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದವರಾಗಿದ್ದೀರಿ. You know, motherhood is one of the privileges, ತಾಯ್ತನ ಎಂಬುದಾಗಿ ಹೇಳುವಂತದ್ದು ಒಂದು ಭಾಗ್ಯಕರವಾದ ಒಂದು ಸ್ಥಿತಿ. both physically and spiritually. ಅದು ಶಾರೀರಿಕವಾಗಿದ್ದರೂ ಸರಿ, ಆತ್ಮಿಕವಾಗಿದ್ದರೂ ಸರಿ. And you have carried through the pain. ನೀವು ಒಂದು ಕಠಿಣವಾದಂತ ನೋವಿನ ಮೂಲಕವಾಗಿ ಹಾದು ಬರುವಂತವರಾಗಿದ್ದೀರಿ. Right? Mothers, when you carried the physical child, you went through the pain. And ತಾಯಂದಿರೇ, those who have not having the physical children, they have been carrying more pain than you. ನೀವು ಮಗುವನ್ನ ಶರೀರದಲ್ಲಿ ಹೊತ್ತುಕೊಂಡಿರುವಾಗ ಶಾರೀರಿಕವಾಗಿ ಅನೇಕ ವೇದನೆಗಳನ್ನು ಅನುಭವಿಸುತ್ತೀರಿ. ಆದರೆ ಮಗುವನ್ನೇ ಹೆರದೇ ಇರುವವರು ಸಹ ಜೀವನ ಪೂರ್ತಿಯಾಗಿ ಮಾನಸಿಕವಾಗಿ ಅದಕ್ಕಿಂತಲೂ ಹೆಚ್ಚಿನ ವೇದನೆಯನ್ನು ಅನುಭವಿಸುವವರಾಗಿದ್ದಾರೆ. Mothers, you are valued. ತಾಯಂದಿರೇ, ನೀವು Mothers, you ಅಮೂಲ್ಯವಾದ- are acknowledged. ಆದ್ರಿಂದ ತಾಯಂದಿರೇ, ನೀವು We ಘನಪಡಿಸಲ್ಪಡಬೇಕಾದ, want to salute you ನೀವು ನಿಮ್ಮನ್ನ ಘನಪಡಿಸುವುದಕ್ಕೆ for ನಾವು your ಬಯಸುತ್ತೇವೆ. strength, for your sacrifice, for your love, for your sacrifice. No, for everything that we want to salute you. ನಿಮ್ಮ ಬಲದ ನಿಮಿತ್ತವಾಗಿ, ನಿಮ್ಮ ಆ ಸಾಮರ್ಥ್ಯದ ನಿಮಿತ್ತವಾಗಿ ಹಾಗೂ ನೀವು ಮಾಡುವಂತ ತ್ಯಾಗದ ನಿಮಿತ್ತವಾಗಿ ನಿಮಗೆ ವಂದನೆಗಳನ್ನು ಹೇಳುವುದಕ್ಕೆ ನಾವು ಬಯಸುತ್ತೇವೆ. Others, just stretch out your hands towards them. ಉಳಿದವರು ಇವರ ಕಡೆಗೆ ನಿಮ್ಮ ಕೈಗಳನ್ನು ಚಾಚಿರಿ. Come on, stretch out your hands towards them. ಇವರ ಕಡೆಗೆ ನಿಮ್ಮ Speak ಕೈಗಳನ್ನು blessings ಚಾಚಿರಿ. over their life. ಓ, ಅವರ ಜೀವಿತದ ಮೇಲೆ ಆಶೀರ್ವಾದಗಳನ್ನು ಹೇಳೋಣ. Speak health and joy over their lives. ಅವರ ಜೀವಿತಗಳಲ್ಲಿ ಬೇಕಾದಂತ ಸಹಾಯವು ಸಂತೋಷವು They ಉಂಟಾಗಲೆಂಬುದಾಗಿ are the ಹೇಳೋಣ. pillars. ಅವರೇ ಕಂಬಗಳಾಗಿದ್ದಾರೆ. Pillars of strength. ಓ, ಬಲದ ಸ್ತಂಭಗಳಾಗಿದ್ದಾರೆ. They are blessing. ಅವರು ಆಶೀರ್ವಾದವಾಗಿದ್ದಾರೆ. Children, you have to arise and say, you are blessed. ಮಕ್ಕಳೇ, ನೀವು ಎದ್ದು ನಿಂತು ಅವರನ್ನ ನೋಡಿ ನೀನು ಆಶೀರ್ವದಿಸಲ್ಪಟ್ಟವಳು ಎಂಬುದಾಗಿ ಹೇಳಬೇಕು. Husbands, you have to tell your wives, you are a blessed mother. ಗಂಡಂದಿರು ನೀವು ಎದ್ದು
ನಿಂತು ಆಕೆಯನ್ನು ನೋಡಿ ಹೇಳಬೇಕು, ನೀವು ಆಶೀರ್ವದಿಸಲ್ಪಟ್ಟಂತ ತಾಯಿ ಎಂಬುದಾಗಿ. Father, we want to thank you for all the mothers in the church. ತಂದೆಯೇ, ನಮ್ಮ ಸಭೆಯಲ್ಲಿರುವಂತ ಎಲ್ಲ ತಾಯಂದಿರಿಗಾಗಿ ನಿನಗೆ ಕೃತಜ್ಞತೆ ಹೇಳುತ್ತೇವೆ. Lord, we want to thank you for their strength, sacrifice, faith, love, everything that they have showed. ತಂದೆಯವರ ತಮ್ಮ ಜೀವಿತದಲ್ಲಿ ತೋರ್ಪಡಿಸಿದಂತೆ ಎಲ್ಲ ಬಲ, ಸಾಮರ್ಥ್ಯ, ತ್ಯಾಗ ಎಲ್ಲವುಗಳಿಗಾಗಿ ನಿನಗೆ ಕೃತಜ್ಞತೆ And this ಸಲ್ಲಿಸುತ್ತೇವೆ. morning we want to place them on the altar, and we pray that God would pour out your spirit afresh on them and strengthen them, O God. ಈ ಬೆಳಗಿನ ಸಮಯದಲ್ಲಿ ಇವರೆಲ್ಲರನ್ನ ನಿನ್ನ ಯಜ್ಞ ವೇದಿ ಮೇಲೆ ಇರಿಸಿ ನಾವು ಪ್ರಾರ್ಥಿಸುತ್ತೇವೆ, ಇವರ ಮೇಲೆ ನಿನ್ನ ವಿಶೇಷವಾದಂತ ಬಲವನ್ನ, ಸಾಮರ್ಥ್ಯವನ್ನ ಸುರಿಸು ಎಂಬುದಾಗಿ. They may go unnoticed in many places, but you are always thinking about them, and you care for them, and you would bless them, O God. ಅವರ ಅನೇಕ ಸಂದರ್ಭಗಳಲ್ಲಿ ಜನರಿಂದ ಗುರುತಿಸಲ್ಪಡದೆ, ಸನ್ಮಾನಿಸಲ್ಪಡದೆ ಇರಬಹುದು, ಆದರೆ ಪರಲೋಕವು ಅವರನ್ನು ನೋಡಿ ಸನ್ಮಾನಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. Let this day be their day. ಈ ದಿನ ಅವರ ದಿನವಾಗಿರಲಿ. Let them rejoice in you. ಅವರು ಈ ದಿನದಲ್ಲಿ ನಿನ್ನಲ್ಲಿ ಆನಂದಿಸಲಿ. Let them be rewarded for the way that they have done everything as mothers. ಅವರು ತಾಯಿಯಂದಿರಾಗಿದ್ದುಕೊಂಡು ಮಾಡಿದಂತ ಎಲ್ಲ ಕಾರ್ಯಗಳ ನಿಮಿತ್ತವಾಗಿ ಅವರು ಘನಪಡಿಸಲ್ಪಡಲಿ ಎಂಬುದಾಗಿ ಕೇಳುತ್ತೇವೆ. Thank you, Lord. We just want your blessings to be poured upon them on this day. ಈ ದಿನದಲ್ಲಿ ಅವರುಗಳ ಮೇಲೆ ನಿನ್ನ ಆಶೀರ್ವಾದ ಸುರಿಸಲ್ಪಡಲೆಂಬುದಾಗಿ ಕೇಳುತ್ತೇವೆ. Bless each and every one who is a part of this service. ಈ ದಿನದಲ್ಲಿ ಆರಾಧನೆಯಲ್ಲಿ ಪಾಲ್ಗೊಂಡಂತ ಎಲ್ಲರನ್ನ ಆಶೀರ್ವದಿಸು. We give you the glory and honor. ನಿನಗೆ ಎಲ್ಲ ಘನವನ್ನ, ಮಹಿಮೆಯನ್ನು ಸಲ್ಲಿಸುತ್ತೇವೆ. Even some of our family here in the church would have lost their mothers. They are not physically present. We remember them, and we want to thank you for their service. ನಮ್ಮ ಸಭೆಯಲ್ಲಿರುವಂತಹ ಅನೇಕರು ತಮ್ಮ ತಾಯಿಯನ್ನ ಕಳೆದುಕೊಂಡವರಾಗಿ ಅವರು ಈ ಲೋಕದಲ್ಲಿ ಇಲ್ಲದೇ ಇರುವಂತಹ ಸ್ಥಿತಿಯಲ್ಲಿ ಇದ್ದರೂ ಸಹ ನಾವು ಅವರುಗಳನ್ನು ನೆನಪು ಮಾಡಿಕೊಳ್ಳುತ್ತೇವೆ, ಅವರುಗಳು ಮಾಡಿದಂತ ಎಲ್ಲ ತ್ಯಾಗಕ್ಕಾಗಿ, ಸೇವೆಗಾಗಿ. Even what a mother has done, even after her life on this earth, it continues. Let the children enjoy that. ಓ, ಅವರ ತಾಯಿ ಅವರ ಜೀವಿತದಲ್ಲಿ ಏನನ್ನ ಮಾಡಿ ಹೋಗಿದ್ದಾರೋ ಅವುಗಳ ವಿಷಯದಲ್ಲಿ ಈಗಲೂ ಸಹ ಆ ಮಕ್ಕಳು ಸಂತೋಷ ಪಡಲಿ. Thank you, Lord. We give you the glory and honor. ಕರ್ತನೇ, ನಿನಗೆ ಕೃತಜ್ಞತೆ, ನಿನಗೆ ಎಲ್ಲ ಘನವನ್ನ, ಮಹಿಮೆಯನ್ನು ಸಲ್ಲಿಸುತ್ತೇವೆ. In Jesus' precious name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. Amen. ಆಮೆನ್, Amen. ಆಮೆನ್, ಆಮೆನ್. I'm just led to pray for the people who have not received the love of the mothers. Sometimes you may have bitterness towards your mother. I just feel in my spirit that when we forgive, there would be a healing, and you can just receive the love of God to love your mothers. ನಿಮ್ಮ ಜೀವಿತದಲ್ಲಿ ತಾಯಿಯ ಪ್ರೀತಿಯನ್ನ ಅನುಭವಿಸದೆ, ತಾಯಿಯನ್ನ ಕುರಿತಾಗಿ ಒಂದು ಕಹಿಯಾದ ಮನಸ್ಥಿತಿ ಇರುವಂತ ಮಕ್ಕಳಿಗಾಗಿ ನಾನು ಈ ಸಮಯದಲ್ಲಿ ಮಾತನಾಡಲು ಬಯಸುತ್ತೇನೆ. ನೀವು ಅವರನ್ನ ಕ್ಷಮಿಸುವಾಗ ಖಂಡಿತವಾಗಿಯೂ ನಿಮ್ಮ ಹೃದಯದಲ್ಲಿ ಅವರನ್ನ ಕುರಿತಾದ ಕಹಿತನ ಹೋಗಿ ಅವರನ್ನ ಕುರಿತು ನೀವು ಸಂತೋಷ ಪಡುತ್ತೀರಿ. Because I know that there are few people who have been ill-treated by your own mothers. Sometimes you would have thought, how can a mother do that? Like, many times your heart has become a stone. So God wants to heal you right now. ನನಗೆ ಗೊತ್ತು, ಕೆಲವರು ತಾಯಿಯಿಂದರಿಂದಲೇ ಬಹಳ ಕೆಟ್ಟದಾಗಿ ನಡೆಸಲ್ಪಟ್ಟು, ಕೆಲವು ಸರ್ತಿ ಕಠಿಣವಾಗಿ ನಡೆಸಲ್ಪಟ್ಟದ್ರ ನಿಮಿತ್ತವಾಗಿ ನಿಮ್ಮ ಮನಸ್ಸಿನಲ್ಲಿ ಅವರನ್ನ ಕುರಿತಾಗಿ ಆಳವಾದ ಒಂದು ಗಾಯ ಉಂಟಾಗಿ ನಿಮ್ಮ ಮನಸ್ಸುಗಳು ಅವರ ವಿಷಯದಲ್ಲಿ ಕಠಿಣವಾಗಿರುವುದು ನನಗೆ ಗೊತ್ತು. ಆದ್ದರಿಂದ ಈ ವಿಷಯದಲ್ಲಿ ದೇವರು ನಿಮ್ಮನ್ನು ಸಂತೈಸುವುದಕ್ಕಾಗಿ, ದೇವರು ನಿಮ್ಮ ಹೃದಯಗಳನ್ನು ಗುಣಪಡಿಸುವುದಕ್ಕಾಗಿ ನಿಮ್ಮನ್ನು ನೀವು ಬಿಟ್ಟು ಕೊಡಬೇಕೆಂಬುದಾಗಿ ಹೇಳ್ತೇನೆ. Pastor will pray just for that and receive the healing. ಈ ಸಮಯದಲ್ಲಿ ದೇವರಿಂದ ಉಂಟಾಗುವಂತಹ ಒಂದು ಸ್ವಸ್ಥತೆ ನಿಮ್ಮ ಹೃದಯಗಳಲ್ಲಿ ಉಂಟಾಗುವುದಕ್ಕಾಗಿ ಸಭಾ ಪಾಲಕರು ಪ್ರಾರ್ಥನೆ ಮಾಡಲಿಕ್ಕಿದ್ದಾರೆ. Father, we just lift up the children who are hurt because the lack of mother's love, care and comfort. ತಂದೆಯೇ, ತಮ್ಮ ಜೀವಿತದಲ್ಲಿ ತಾಯಿಯ ಪ್ರೀತಿ, ಆ ಪೋಷಣೆ, ಆ ಒಂದು ನಡೆಸುವಿಕೆ ಸಿಕ್ಕದ್ರ ನಿಮಿತ್ತವಾಗಿ ಬಾಧಿಸಲ್ಪಟ್ಟಿರುವಂತವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. We know for sure when they miss that, you are there to fill that place. ಕರ್ತನೇ, ಅವರದನ್ನ ಕಳೆದುಕೊಳ್ಳುವಾಗ ನೀನು ಆ ಸ್ಥಳವನ್ನು ತುಂಬುವುದಕ್ಕಾಗಿ ಇದೆಯಾ ಎಂಬುದಾಗಿ ನಮಗೆ ಗೊತ್ತು. Your strength, your comfort comes upon them. ನಿನ್ನ ಬಲ, ನಿನ್ನ ಆದರಣೆ ಅವರ ಹೃದಯಗಳಲ್ಲಿ ಇಳಿದು ಬರಲೆಂಬುದಾಗಿ ಪ್ರಾರ್ಥಿಸುತ್ತೇವೆ. Their
wounds may be healed. ಅವರ ಗಾಯಗಳು ಗುಣಪಡಿಸಲ್ಪಡಲಿ. Sometime if they harbored the bitterness, unforgiveness, let it be released forever today. ಒಂದು ವೇಳೆ ತಮ್ಮ ತಾಯಂದಿರನ ಕುರಿತಾದ ಕಹಿಯಾದ ಅನುಭವ, ಕ್ಷಮಿಸಲ್ಪಡದಂತ ಒಂದು ಮನಸ್ಥಿತಿ ಇರುವುದಾದ್ರೆ ಇದೆಲ್ಲವೂ ಸಹ ಅವರ ಹೃದಯದಿಂದ ನೀಗಿ ಹೋಗಲಿ. The very pain that was in deep inside of their heart for long years may be taken away at this moment, and they will enjoy that freedom. ಅನೇಕ ವರ್ಷಗಳಿಂದ ಹೃದಯದಲ್ಲಿ ಆಳವಾಗಿ ಬೇರೂರಿರುವಂತ ಆ ವೇದನೆ, ಆ ಕಹಿತನದ ಅನುಭವಗಳೆಲ್ಲ ಈಗಲೇ ನೀಗಿ ಹೋಗಿ We release the love and comfort of God to their hearts. ಈಗಲೇ ಅವರ ಹೃದಯಗಳಲ್ಲಿ ನಿನ್ನಿಂದ ಉಂಟಾಗುವಂತ ಆದರಣೆಯು, ಸಂತೈಸುವಿಕೆಯು, ಸಂತೋಷ ಉಂಟಾಗಲೆಂಬುದಾಗಿ We know the Spirit of God embraces them now. ದೇವರ ಆತ್ಮನು ತಾನೇ ಈಗಲೇ ಅವರನ್ನು ಆವರಿಸಿಕೊಳ್ಳಲೆಂಬುದಾಗಿ We speak your blessings, joy, peace over their lives. ಅವರ ಜೀವಿತಗಳ ಮೇಲೆ ಈಗಲೇ ಸಮಾಧಾನವನ್ನು, ಸಂತೋಷವನ್ನು ಹೇಳುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. Amen. 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 May the grace of the Lord Jesus Christ, ಕರ್ತನಾದಂತ ಯೇಸು ಕ್ರಿಸ್ತನ the ಕೃಪೆ, love of God the Father, ತಂದೆಯಾದ ದೇವರ ಪ್ರೀತಿಯು, and the abiding presence of the beautiful Holy Spirit ನಮ್ಮಲ್ಲಿ ನೆಲೆಗೊಂಡಿರುವಂತ ಪರಿಶುದ್ಧಾತ್ಮನ ಮಧುರವಾದಂತ ಸಾನ್ನಿಧ್ಯ ಯಾವಾಗಲೂ ನಮ್ಮಲ್ಲಿ ನೆಲೆಗೊಂಡಿರಲಿ. be with us now and forever. ಸದಾ ಕಾಲ ನಮ್ಮೊಟ್ಟಿಗೆ ನೆಲೆಗೊಂಡಿರಲಿ. Amen. ಆಮೆನ್. Amen. ಆಮೆನ್. God bless you. Happy Mother's Day. We are proud of you. We salute you. Thank you so much. ತಾಯಂದಿರ ದಿನದ ಶುಭಾಶಯಗಳು. ನೀವು ಸಂತೋಷ. Come on, go get others. Give the encouragement to all the mothers by clapping our hands. God bless them. Thank you so much. God bless everyone. Take time to wish your mother, to write a letter to them, to have a longer conversation, give them some gift, and make them feel that they are loved by you. ನಿಮ್ಮ ತಾಯಂದಿರನ್ನ ಘನಪಡಿಸಿರಿ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ನೀವು ಅವರು ನಿಮ್ಮಿಂದ ಪ್ರೀತಿಸಲ್ಪಡುತ್ತಾರೆ ಎನ್ನುವುದನ್ನು ಅವರು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇರಲಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ.